ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತ ಎಂಎಲ್ಎ ರಿಪೋರ್ಟ್ ಕಾರ್ಡ್. ಮಾಜಿ ಉಪಮುಖ್ಯಮಂತ್ರಿಗಳಾದಂತ ಎಂಪಿ ಪ್ರಕಾಶ್ ಅವರ ಕ್ಷೇತ್ರ ಮಲ್ಲಿಗೆನಾಡು ಹೂವಿನ ಹಡಗಲಿ. ಕ್ಷೇತ್ರದ ಮತದಾರರು ಏನ್ ಹೇಳ್ತಾರೆ, ಕೃಷ್ಣನಾಯಕ್ ಅವರಿಂದ ಹೂವಿನ ಹಡಗಲಿ ಏನಾಗಬೇಕು, ಇಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಕಾರ್ಖಾನೆ ಓಪನ್ ಆಗುತ್ತೆ ಸರ್. ನಮಗೆ ಕೆರೆಗಳಿಗೆ ನೀರು ತುಂಬುವಂಥದ್ದು ಸರ್. ಹೂವಿನ ಹಡಗಲಿ ಹೇಗಿದೆ ಅಂತಂದರೆ ನೋಡಲಿಕ್ಕೆ ಚೆಂದ ಇದೆ, ಆದರೆ ಒಳಗಿನ ಸಮಸ್ಯೆಗಳು ಭಾಳಷ್ಟು ಇದೆ. ಅನುದಾನ ಕೊರತೆಯಿಂದ ಸ್ವಲ್ಪ ಶಾಸಕರು ಏನು ಮಾಡೋಕ್ಕಾಗ್ತದೆ. ಕಲ್ಯಾಣ ಕರ್ನಾಟಕ ಗ್ರಾಂಟ್ ಬಿಟ್ಟರೆ DMB ಗ್ರಾಂಟ್ ಬಿಟ್ಟರೆ ಯಾವ ಗ್ರಾಂಟು ಸರ್ಕಾರದಿಂದ ಕೊಡ್ತಾ ಇಲ್ಲ. ಅಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಇಂಥ ಒಬ್ಬ ನಾಯಕ ಬೇಕಿತ್ತು. ಎಲ್ಲಿ ರೋಡ್ಗಳಿದ್ದಲ್ಲ ಸರ್, ಎಲ್ಲವಲ್ಲಿ CC ರೋಡ್ ಮಾಡ್ತಾ ಇದ್ದಾರೆ. ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಕೂಡ ಜನರಿಗೆ ಕೈಗೆ ಸಿಗ್ತಿದ್ದಾರೆ. ವಿದೇಶದಲ್ಲಿ ಸ್ಥಾನಮಾನ 100 ಜನಕ್ಕೆ ಮಾದರಿಯಾಗಿತ್ತು. ರಾಜಕೀಯ ಯಾಕೆ? ಜೀವನದಲ್ಲಿ ಎಲ್ಲವೂ ಕಂಫರ್ಟೇಬಲ್ ಆಗಿ ಸಿಗ್ತಾ ಇದೆ ಅಂತಂದರೆ ಅದು ನಮ್ಮ ಬೆಳವಣಿಗೆ ಅಂತ ಅನ್ಸುತ್ತೆ. ಇವತ್ತು ಅಧಿಕಾರ ಇದ್ದರೆ ಮಾತ್ರ ಏನೊಂದು ಮಾಡೋಕ್ಕೆ ಸಾಧ್ಯ. ಸರ್, ಶಾಸಕರಾಗದ್ ಕಷ್ಟನಾ, ಶಾಸಕರ ಕೆಲಸ ಮಾಡೋದು ಕಷ್ಟನಾ? ಇವತ್ತು ಈ ಗ್ಯಾರಂಟಿಗಳ ಮಧ್ಯದಲ್ಲಿ ಇವತ್ತು ಹಿಂದುಳಿದ ಅಷ್ಟೇ ಅಲ್ಲ, ಅತಿ ಹಿಂದುಳಿದ ಕ್ಷೇತ್ರಗಳಲ್ಲಿ ಹಿಡಿದು ಇವನ್ ಸಿದ್ದರಾಮಯ್ಯನವ್ರು 2,000 ಕೊಡ್ತೀವಿ ಅಂತಾರಲ್ಲ, ನಮಗೆ ದೇವರಣೆ ಮಾಡ್ಕೊಳ್ತೇವೆ ಬೇಡ. ನಮ್ಮದು ಇಲ್ಲೇ ಕೂಗಾಳಿಕೆ ದೂರದಲ್ಲಿ ಇರತಕ್ಕಂಥ ನದಿ ಇದ್ರೂ ಸಮೇತ ಇನ್ನೂ ನಾವು ಬರದ ನಾಡಿನಲ್ಲೇ ಸಾಧ್ಯ ಆಗಿದೆ. ಕಾಂಗ್ರೆಸ್ ಹೊರತಾದ ಶಾಸಕರಿಗೆ ಎಷ್ಟು ಅನುದಾನ ಸಿಕ್ಕಿದೆ ಸರ್? ತಾವು 1% ಕೂಡ ಅಭಿವೃದ್ಧಿಗಿರಲ್ಲ. ಯಾವ ಕ್ಷೇತ್ರ, ಯಾವ ರಾಜ್ಯ ಅಭಿವೃದ್ಧಿ ಆಗುತ್ತೆ ಸರ್? MLA ಆಗೋಕೆ ಜನ ಮುಖ್ಯನ, ಗುಣ ಮುಖ್ಯನ, ಹಣ ಮುಖ್ಯನ? ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಯಾರಿಗೆ ಬೇಕಾದ್ರೆ ಆಡ್ತಾರೆ. ಅದಕ್ಕೆ ದುಡ್ಡೇ ಇರಬೇಕು, ಇಲ್ಲ MLA ಮಗನೇ ಇರಬೇಕು, ಮಂತ್ರಿ ಮಗನೇ ಇರಬೇಕಂತ. ಕರ್ನಾಟಕ BJP ಒಗ್ಗಟ್ಟಾಗಿದೆಯಾ? ಈಗ ಒಬ್ರು ಇಬ್ರು ಮೀಡಿಯಾ ಮುಂದೆ ಮಾತಾಡೋದ್ರಿಂದ ಒಗ್ಗಟ್ಟು ಹೊಡೆದೋಗಕ್ಕೆ ಸಾಧ್ಯನೇ ಇಲ್ಲ. ಸಿಗ್ತಾರ ವಿಜೇಂದ್ರ ಅವರು ಪ್ರತಿಯೊಬ್ಬ ಇವತ್ತು ಈ ಪಕ್ಷದಾಗಿದ್ದೀನಿ ಅಂತೇಳಿ ಬಹಳ ಹೆಮ್ಮೆ ಆಗ್ತದೆ. ಏನಾಗ್ಬೇಕು ಸರ್ ಹೂವಿನ ಹಡಗಲಿ? ಶಾಲೆಗಳೆಲ್ಲ ಸೋರ್ತದಾವೆ, ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ ಇಲ್ಲ, ಮೂಲಭೂತ ಸೌಕರ್ಯಗಳೂ ಇಲ್ಲ. ಆ ಕೆರೆಗಳಂತೂ ತುಂಬಿಸಕ್ಕೆ ನನಗಂತೂ ಸಾಹಸ ಪಡ್ಬೋದು. ಯಾವುದು ಕ್ವಾಲಿಟಿ ಕೆಲಸಗಳಾಗಿಲ್ಲ. ಈ ಸರ್ಕಾರದಲ್ಲಿ ಎಲ್ಲ ಮುಗಿಸಕ್ಕಾಗಲ್ಲ. ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರ ಮಲ್ಲಿಗೆನಾಡು ಎಂದೇ ಪ್ರಸಿದ್ಧವಾಗಿರುವಂತಹ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರ ಬಳ್ಳಾರಿಯಿಂದ ಸುಮಾರು 135 ಕಿಲೋಮೀಟರ್ ದೂರದಲ್ಲಿದೆ. ಈ ಊರು ಮಲ್ಲಿಗೆ ಹೂವಿಗೆ ಪ್ರಸಿದ್ಧಿ ಪಡೆದಿದ್ದು 2020ರಿಂದ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ವಿಜಯನಗರ ಜಿಲ್ಲೆಗೆ ಸೇರಿದೆ. ಆದರೆ ಲೋಕಸಭೆ ವಿಚಾರಕ್ಕೆ ಬರೋದಾದ್ರೆ ಇದು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲೇ ಉಳ್ಕೊಂಡಿದೆ. ವಿಜಯನಗರ ಅರಸರ ಕಾಲದಲ್ಲಿ ಮಲ್ಲಿಗೆ ಹೂವನ್ನ ದೋಣಿಯಲ್ಲಿ ತುಂಬಿ ವಿಜಯನಗರದ ವಿರೂಪಾಕ್ಷ ದೇವರ ಪೂಜೆಗೆ ಪ್ರತಿನಿತ್ಯ ಈ ಊರಿನಿಂದ ತುಂಗಭದ್ರಾ ನದಿ ಮೂಲಕ ಕಳಿಸಿಕೊಡ್ಲಾಗ್ತಿತ್ತು. ಇದರಿಂದಾಗಿ ಈ ಊರಿಗೆ ಹೂವಿನ ಹಡಗು ಎನ್ನುವ ಹೆಸರು ಬಂತು. ಅದು ಕ್ರಮೇಣ ಹೂವಿನ ಹಡಗಲಿ ಎನ್ನುವಂತಾಯಿತು ಅನ್ನೋದು ಪ್ರತೀತಿ. 1957ರಿಂದ ಹೂವಿನ ಹಡಗಲಿ ಸಾಮಾನ್ಯ ಕ್ಷೇತ್ರವಾಗಿದ್ದು, ಕ್ಷೇತ್ರ ಮರು ವಿಂಗಡಣೆಯಾದ ಬಳಿಕ 2008ರಲ್ಲಿ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರವಾಗಿದೆ. ಮಾಜಿ ಉಪಮುಖ್ಯಮಂತ್ರಿ ದಿವಂಗತ MP ಪ್ರಕಾಶ್, ಹಾಗೇನೆ ಮಾಜಿ ಸಚಿವರಾದ MNK ಸೋಗಿ, ET ಶಂಭುನಾಥ, ನಂದಿಹಳ್ಳಿ ಹಾಲಪ್ಪ, ಅಂಗಡಿ ಚನ್ನಬಸಪ್ಪ ಸೇರಿದಂತೆ ಅನೇಕ ರಾಜಕೀಯ ದಿಗ್ಗಜರನ್ನ ಈ ಕ್ಷೇತ್ರ ಆಯ್ಕೆ ಮಾಡಿದೆ. MP ಪ್ರಕಾಶ್ ಇಲ್ಲಿ 7 ಬಾರಿ ಸ್ಪರ್ಧಿಸಿ 4 ಬಾರಿ ಜಯಗಳಿಸಿ ಸರ್ಕಾರದ ಪ್ರಭಾವಿ ಸ್ಥಾನಗಳನ್ನ ಅಲಂಕರಿಸಿದ್ರು. ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. 1957ರಿಂದ ಇಲ್ಲಿ 15 ಚುನಾವಣೆಗಳಾಗಿದ್ದು 8 ಬಾರಿ ಕಾಂಗ್ರೆಸ್ ಗೆಲುವಿನ ಕೆಕ್ಕೆ ಹಾಕಿದೆ. 2013 ಮತ್ತು 2018ರಲ್ಲಿ 2 ಬಾರಿ PT ಪರಮೇಶ್ವರ್ ನಾಯಕ್ ಇಲ್ಲಿ ಸತತವಾಗಿ ಗೆದ್ದಿದ್ರು. ಆದರೆ 2023ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಕೃಷ್ಣ ನಾಯಕ್ ಪರಮೇಶ್ವರ್ ನಾಯಕ್ ಅವರ ಹ್ಯಾಟ್ರಿಕ್ ಗೆಲುವಿನ ಕನಸಿಗೆ ತಣ್ಣೀರೆರಚಿದ್ರು. ತಮ್ಮ ಮೊದಲ ಚುನಾವಣೆಯಲ್ಲೇ ರೋಚಕ ಗೆಲುವಿನೊಂದಿಗೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿರೋ ಕೃಷ್ಣ ನಾಯಕ್ ಅವರ ಸಂಕಲ್ಪ ಏನು, ಕ್ಷೇತ್ರದ ಅಭಿವೃದ್ಧಿಗೆ ಅವರ ಯೋಜನೆಗಳೇನು, ಹಾಗೆ ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನಿಜಕ್ಕೂ ವಿಶಿಷ್ಟವಾದಂಥ ಒಂದು ವಿಧಾನಸಭಾ ಕ್ಷೇತ್ರ. ವಿಧಾನಸಭಾ ಅಂತ ಬಂದಾಗ
2020ರಲ್ಲಿ ಹೊಸದಾಗಿ ಆದಂಥ ವಿಜಯನಗರ ಜಿಲ್ಲೆಗೆ ಸೇರಿಕೊಳ್ಳುತ್ತೆ. ಲೋಕಸಭೆ ಅಂತ ಬಂದಾಗ ಬಳ್ಳಾರಿ ಜಿಲ್ಲೆಗೆ ಸೇರಿಕೊಳ್ಳುತ್ತೆ. ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಅಂತ ಎಲ್ಲ ತಗೊಂಡ್ರು ಇರುವಂಥ ಏಕೈಕ BJPಯ ಶಾಸಕ ಕೃಷ್ಣ ನಾಯಕ್ ಅವರು, ಹೂವಿನಹಡಗಲಿ ಕ್ಷೇತ್ರದ ಶಾಸಕರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಪೈಪೋಟಿ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಥರ ಇತ್ತು, ಹೈ ವೋಲ್ಟೇಜ್ ರಿಸಲ್ಟು. ಎಲ್ಲವನ್ನು ಕೇಳ್ತೀನಿ. 1444 ಮತಗಳ ಅಂತರದಿಂದ ರೋಚಕ ಗೆಲುವು. ನಾನು ಅಂದ್ಕೊಂಡಿರೋದು ಅವ್ರನ್ನೇ ಕೇಳೋಣ ಹೆಚ್ಚು ಕಡಿಮೆ ಇದ್ದರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೂವಿನ ಹಡಗಲಿ ಎಂದಾಕ್ಷಣ ನೆನಪಾಗೋದು ದಿವಂಗತ MP ಪ್ರಕಾಶ್ ಅವರು. ಎಸ್, 7 ಬಾರಿ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿ 4 ಬಾರಿ ವಿಧಾನಸೌಧಕ್ಕೆ ಹೋಗಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥ ಧೀಮಂತ ನಾಯಕನ ಕ್ಷೇತ್ರ. ಮತ್ತೊಂದು ಕಡೆ PT ಪರಮೇಶ್ವರ್ ನಾಯಕ್ ಅವರವರ ಹ್ಯಾಟ್ರಿಕ್ ಓಟಕ್ಕೆ ಬ್ರೇಕ್ ಹಾಕಿದ್ದಂಥ ಕೃಷ್ಣ ನಾಯಕ್ ಅವರು. BJP ಗೆದ್ದಿದ್ದು ಫಸ್ಟ್ 66 ಸ್ಥಾನ, 66ರಲ್ಲಿ ಇವರು ಒಬ್ರು, ಇಲ್ಲಾಂದ್ರೆ ಮತ್ತೊಂದು ಕಡಿಮೆ ಆಗ್ಬಿಡೋದು. ಅವರ ಜರ್ನಿ ಏನು, ಅವರ ಹಿಸ್ಟ್ರಿ ಏನು, ಎಲ್ಲವನ್ನ ಕೇಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇ ಪ್ರಶ್ನೆ, ಒಳ್ಳೆ ಎಜುಕೇಷನ್ನು, ಒಳ್ಳೆ ಕೆಲಸ, ವಿದೇಶದಲ್ಲಿ ಸ್ಥಾನಮಾನ, 100 ಜನಕ್ಕೆ ಮಾದರಿಯಾಗಿದ್ದವರು, ರಾಜಕೀಯ ಯಾಕೆ? ಹೇಗಿರುತ್ತೆ ಅಂತಂದರೆ, ಜೀವನದಲ್ಲಿ ಎಲ್ಲವುದು ಕಂಫರ್ಟೇಬಲ್ ಆಗಿ ಸಿಗ್ತಾ ಇದೆ ಅಂತಂದರೆ ಅದು ನಮ್ಮ ಬೆಳವಣಿಗೆ ಅಂತೇಳಿ ಅನ್ಸಲ್ಲ. ಸೊ ಹಾಗಾಗಿ ಒಬ್ಬ ರೈತನ ಮಗ, ಸಾಮಾನ್ಯ ರೈತನ ಮಗ, ಹಳ್ಳಿಯಲ್ಲಿ ಓದಿ ಸಿಟಿಗೆ ಹೋಗಿ ನನ್ನ ಕಾಲ ಮೇಲೆ ನಾನು ನಿಲ್ಲಷ್ಟು ಆ ಶಕ್ತಿ ಬರಬೇಕಂತಂದರೆ ಒಂದೊಂದು ದಿನವೂ ಅದು ಚಾಲೆಂಜಿಂಗ್ ಆಗಿತ್ತು. ಹಾಸ್ಟೆಲ್ ತಗೊಳ್ಳೋದ್ರಾಗಿರಲಿ, ಊಟ ವ್ಯವಸ್ಥೆ ಆಗಿರಲಿ, ಕಾರಣ ಅಷ್ಟೇ ನಾನೊಂದು ಗುರಿ ಒಂದು ಇಟ್ಕೊಂಡಿದ್ದೆ ಜೀವನದಾಗೆ, ನಾನು ಏನೋ ಒಂದು ಅಚೀವ್ ಮಾಡಲೇಬೇಕಂತೇಳಿ. ಆ ಗುರಿ ಒಂದೇ ನನ್ನ ಕಣ್ಮುಂದೆ ಕಾಣ್ತಾ ಇತ್ತು. ಉಳ್ಕಿದ್ದು ಆರ್ಥಿಕ ಪರಿಸ್ಥಿತಿ ಬೇರೆ ಬೇರೆ ಎಲ್ಲವೂ ಕೂಡ ನಾನು ಯಾವಾಗೂ ಅದನ್ನು ಪರಿಗಣನೆಗೆ ತಗೊಂಡಿಲ್ಲ. ಎಷ್ಟೋ ಟೈಮ್ ನಾನು ಉಪವಾಸ ಮಲಗಿರೋದಿದೆ ಉದಾಹರಣೆ. ಸೊ ಎಷ್ಟೋ ಟೈಮು ಬುಕ್ಸ್ಗಳು ಕೂಡ ನನಗೆ ಕೊಂಡ್ಕೊಳ್ಳೋಕ್ಕೆ ದುಡ್ಡು ಇರ್ತಿದ್ದಿಲ್ಲ. ಸೊ ಇದೆಲ್ಲ ಪರಿಸ್ಥಿತಿ ಮೀರಿ ನಾನು ಒಂದು ಕ್ವಾಲಿಫೈಡ್ ಒಬ್ಬ ಇಂಜಿನಿಯರ್ ಆದಮೇಲೆ, ಅದಾದಮೇಲೆ ತಾವು ಹೇಳಿದಂಗೆ ಭಾಳ ಕಂಫರ್ಟೇಬಲ್ ಲೈಫ್ ಇತ್ತು ನನಗೆ. ಜಿಂದಾಲಲ್ಲಿ ಸುಮಾರು 6-7 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಕಡಿಮೆ ವಯಸ್ಸಲ್ಲೇ ನಾನು ಒಂದು ಡಿಪಾರ್ಟ್ಮೆಂಟ್ದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆದ. ತದನಂತರ ನಾನು ಇಟಲಿಗೆ ಹೋದೆ. ಇಟಲಿಯಿಂದ ಬೇರೆ ಬೇರೆ ತಿಂಗಳಿಗೆ ಒಂದು ಕಂಟ್ರಿಗೆ ಹೋಗ್ತಿದ್ದೆ. ಅಂದರೆ ನಾನು ಆ ಕೆಲವು ಪರ್ಟಿಕ್ಯುಲರ್ ಟೆಕ್ನಾಲಜಿಗೆ ಸ್ಪೆಷಲಿಸ್ಟ್ ಇಂಜಿನಿಯರ್ ಇದ್ದೆ. ಸೊ ನಾನು ಬೇರೆ ದೇಶಕ್ಕೆಲ್ಲ ಹೋದಾಗ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ಲಿ ಒಂದು ಲೈನ್ ಕ್ಯಾಲ್ಸಿನೇಷನ್ ಅಂತೇಳಿ ಒಂದು ಟೆಕ್ನಾಲಜಿ, ಆ ಟೆಕ್ನಾಲಜಿ ಎಕ್ಸ್ಪರ್ಟ್ ಇದ್ದೆ. ನಾನು ಜಿಂದಾಲಲ್ಲಿ ಅದೇ ಕೆಲಸ ಮಾಡ್ತಿದ್ದೆ. ಓಕೆ. ಸೊ ಆ ಪ್ಲಾಂಟ್ಗಳು ಎಲ್ಲೆಲ್ಲಿ, ಆ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ ಅಲ್ಲಿ ನಾನು ಹೋಗ್ತಿದ್ದೆ. ಆ್ಯಸ್ ಪರ್ ಡಿಸೈನ್ ಐತಾ ಏನೋ ಡಿವಿಯೇಷನ್ಸ್ ಇದೆ ಅಂತೇಳಿ. ಸೊ ಅಲ್ಲಿ ಹೋದಾಗ ಕೂಡ VIP ಆತಿಥ್ಯ, ಆಮೇಲೆ ಭಾಳ ಕಂಫರ್ಟಬಲ್ ಆಗಿತ್ತು. ಯಾವಾಗ ನಮ್ಮ ಹಳ್ಳಿಗೆ ಬರ್ತಿದ್ದೆ, ಅಕ್ಕಪಕ್ಕ ಹಳ್ಳಿ ಹುಡುಗರು ಓದ್ಕೊಂಡು ನಿರುದ್ಯೋಗಿಯಾಗಿರೋರು, ಚಿಕ್ಕ ಮಕ್ಕಳು ಶಾಲೆಗಳಿಗೆ ಹೋಗೋದು, ಅದೇ ಸೋರ್ತಿರೋ ಶಾಲೆಗಳು, ಅದೇ ಮೇಲೆ ಸ್ಲ್ಯಾಬಿಂದ ಬೀಳ್ತಿರೋದು ನೀರುಗಳು, ಸೀಪೇಜ್ಗಳು, ಕೆಳಗಡೆ ಫ್ಲೋರಿಂಗ್ ಸರಿ ಇಲ್ಲ. ಈ ವ್ಯವಸ್ಥೆ ಎಲ್ಲ ನೋಡಿ ಏನೋ ನಮಗೆ ಇಲ್ಲಿ ಆರೋಗ್ಯ ವ್ಯವಸ್ಥೆ ಏನಾದ್ರು ಕೆಟ್ಟು ಹೋಯ್ತು ಅಂದರೆ ನಮಗೆ ಭಯ ಆಗ್ತಿತ್ತು. ರಾತ್ರಿ ಒಂದು ಆದರೆ, ಹಾವು ಕಚ್ಚಿದ್ರೆ, ಚೋಳು ಕಚ್ಚಿದ್ರೆ, ಆಕ್ಸಿಡೆಂಟ್ ಆದರೆ ಇಲ್ಲಿ ಎಲ್ಲಿಗಪ್ಪ ಹೋಗಬೇಕು, ಆ ಥರ ಪರಿಸ್ಥಿತಿ. ನನ್ನ ಹಳ್ಳಿಗೆ ಬಂದಾಗ ನನಗೆ ಇರೋಕ್ಕೆ ಕೂಡ ಭಯ ವಾತಾವರಣ ಇರ್ತಿತ್ತು. ಏನಾದ್ರು ನನಗೇನಾದ್ರು ಹೆಚ್ಚು ಕಡಿಮೆ ಆದರೆ ಹೇಗೆ ಅಂತೇಳಿ. ಬೆಂಗಳೂರಲ್ಲಿ ಇದ್ದರೆ ಅಲ್ಲಿ ಹೆಜ್ಜೆಗೂ ಒಳ್ಳೆ ಹಾಸ್ಪಿಟಲ್ಗಳು ಸಿಗ್ತವೆ. ಆಮೇಲೆ ನಾನು ಇವತ್ತಿಷ್ಟು ಕಷ್ಟಪಟ್ಟು ಈ ಲೆವೆಲಿಗೆ ಬಂದಿದ್ದೀನಿ ಅಂದರೆ ಯಾರೋ ದೊಡ್ಡವ್ರ ಆಶೀರ್ವಾದ. ಆ ರೀತಿ ಬೇರೆ ಮಕ್ಕಳ ಭವಿಷ್ಯ ಏನು ಎಲ್ಲ ಇದೇ ರೀತಿ ನನ್ನ ರೀತಿಯಿಂದ ಹಠ ಹಿಡಿದು ಚಾಲೆಂಜಿಗೆ ತಗೊಂಡು ಮಾಡ್ತಾರಾ, ಈ ಲೆವೆಲಿಗೆ ಬರ್ತಾರಾ. ಸೊ ಇದೆಲ್ಲ ನೋಡಿ ಇವತ್ತು ನಾನು ಜೀವನದಾಗ ಏನಾಗಬೇಕಂತೇಳಿ ಬಯಸಿದ್ದೆ. ಕೆಲವೇ ವರ್ಷಗಳಲ್ಲಿ ನಾನು ಅಚೀವ್ ಮಾಡಿದೆ. ಹಾಗಾಗಿ ಯಾವಾಗ ನನ್ನ ಊರಿಗೆ ಬರ್ತಿದ್ದೆ ನನಗೆ ಇವೆಲ್ಲ ನೋವುಗಳು ಕಾಡ್ತಿತ್ತು. ಏನೊಂದು ಮಾಡೋಣ ಅಂತೇಳಿ ನಾನು ಬಂದು ಒಂದು ಆಫೀಸ್ ಮಾಡಿ, ಯಾರು ನೊಂದ್ಕೊಂಡಾರೆ, ಯಾರು ನಿರುದ್ಯೋಗಿಗಳಿದ್ದಾರೆ, ಯಾರಿಗೆ ನನ್ನ ಕೈ ಹಿಡಿಯೋ ನನ್ನ ಅವಶ್ಯಕತೆ ಇದೆ, ನನ್ನ ಉದ್ಯೋಗ ಮೇಳ ಮಾಡಿ ನೌಕರಿ ಕೊಡ್ಸೋ ಥರ ಕೆಲಸ ಮಾಡೋದು, ಯಾರಿಗೆ ಕಟ್ಟಕಡೆಯ ವ್ಯಕ್ತಿಗೆ ಕಡೆಗಣಿಸಿದ್ದಾರೆ ಅವ್ರನ್ನ ಕೈ ಹಿಡಿಯೋ ಕೆಲಸ ಮಾಡೋಣ ಅಂತೇಳಿ ನಾನು ಮತ್ತು ನಮ್ಮ ಮಾಜಿ MLA ನಂದಳ್ಳಿ ಹಾಲಪ್ಪ ಸಾಹೇಬ್ ಸೇರಿಕೊಂಡು ಒಂದು ಆಫೀಸ್ ಮಾಡಿದ್ವಿ. ಆಫೀಸ್ ಮಾಡುವಾಗ ಇಲ್ಲಿ ನಮ್ಮ ಜನತೆಗೆ
ಯಾವ ರೀತಿ ನನ್ನ ಮೇಲೆ ವಿಶ್ವಾಸ ಬಂತೋ ಗೊತ್ತಿಲ್ಲ. ಇಲ್ಲ ಎಸ್ ಸಿ ರಿಸರ್ವ್ ಕಾನ್ಸೆನ್ಸಿ ಇದೆ, ತಾವ್ಯಾಕೆ ಇಲ್ಲಿ MLA ಆಗಬಾರ್ದು? ಇವತ್ತು ಅಧಿಕಾರ ಇದ್ದರೆ ಮಾತ್ರ ಏನೊಂದು ಮಾಡೋಕ್ಕೆ ಸಾಧ್ಯ, ಅಧಿಕಾರ ಇಲ್ಲದೆ ನೀವು ಎಷ್ಟು ಅಂತೇಳಿ ತಾವು ವೈಯಕ್ತಿಕವಾಗಿ ಹೆಲ್ಪ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ತಾವ್ಯಾಕೆ MLA ಆಗಬಾರ್ದು ಅಂತೇಳಿ ಅವ್ರೆಲ್ಲ ಸೇರ್ಕೊಂಡು ನನಗೆ MLAನೇ ಮಾಡಿಬಿಟ್ರು. ಅಂದ್ರೆ ನೀವು ಯಾವುದೇ ರಾಜಕೀಯದ ಉದ್ದೇಶ ಇಲ್ಲದೆ ಸಮಾಜ ಸೇವೆಯನ್ನ ಶುರು ಮಾಡಿದ್ರಿ, ಆ ಕೆಲಸ ನಿಮ್ನ ಕರ್ಕೊಬಂತು. ಅಟ್ ದ ಸೇಮ್ ಟೈಮ್ 1957 ಫಸ್ಟ್ ಎಲೆಕ್ಷನ್ ಆಗಿದೆ ಇಲ್ಲಿ, ಒಟ್ಟು 15 ಚುನಾವಣೆ ಆಗಿದೆ. 2008ರಲ್ಲಿ ಇದು ಕಾನ್ಸ್ಟಿಟ್ಯೂನ್ಸಿ ರಿಸರ್ವ್ ಆಗುತ್ತೆ, ಅಲ್ಲಿವರೆಗೂ ಸಾಮಾನ್ಯ ಕ್ಷೇತ್ರ ಇರುತ್ತೆ. ಎಲ್ಲವೂ ಹೊಲ್ದ್ಕೊಂಡು ಬಂದಂಗೆ ಸಿನಿಮಾ ರಂಗದಲ್ಲಿ ಡಾಲಿ ಧನಂಜಯ ಒಂದು ಮಾತು ಹೇಳ್ತಾರೆ. ಅವರು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಿದ್ರು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಅಚೀವ್ ಮಾಡಿದ್ರು. ರಾಜಕೀಯಕ್ಕೆ ನಿಮಗೆ ಸೂಟ್ ಆಗುತ್ತೆ ಅನ್ಸುತ್ತೆ ಅದು? ಈಗ ಹೇಗಿದೆ ಅಂತಂದ್ರೆ, ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ಆಲೋಚನೆ ಮಾಡಿ ಎಲ್ಲ ದೇಶದ ಸಂವಿಧಾನಗಳು ಓದಿ ಒಂದು ಉತ್ತಮವಾದ ಸಂವಿಧಾನವನ್ನು ನಮಗೆ ಅವರು ಅರ್ಪಣೆ ಮಾಡಿ ಹೋದರು. ಅವರ ಆಶಾಭಾವನೆ ಅಂತೆ ಈ ಹಿಂದೆ ಏನೋ ರಾಜಪ್ರಭುತ್ವ ಇತ್ತು, ಹೌದು, ಅದನ್ನೆಲ್ಲ ಮುಗಿಸಿ ಈಗ ಪ್ರಜಾಪ್ರಭುತ್ವ ಅಂತ ಏನಿದೆ, ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಯಾರಿಗೆ ಬೇಕಾದ್ರೂ ಆರಿಸ್ಬೋದು. ಅದಕ್ಕೆ ಕ್ವಾಲಿಫೈಡೇ ಇರಬೇಕು, ದುಡ್ಡೇ ಇರಬೇಕು, ಇಲ್ಲ MLA ಮಗನೇ ಇರಬೇಕು, ಮಂತ್ರಿ ಮಗನೇ ಇರ್ಬೇಕಂತೇನಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಶಾಸಕನಾಗಬಹುದು, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಸಚಿವನಾಗಬಹುದು ಅಥವಾ ಸಂಸದನಾಗಬಹುದು ಅಂತೇಳಿ ಉದಾಹರಣೆ ನಾನೇ ಇದ್ದೀನಿ. ಇವತ್ತು ಜನರಿಗೆ ಅವರ ಧ್ವನಿ ಆಗಕ್ಕೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ರಾಜ ಯಾರ ಆಗ್ಬೇಕಂತೇನೋ ಅವರು ಬಯಸ್ತಾರೆ 5 ವರ್ಷ ಮಟ್ಟಿಗೆ. ಅದು ಆ ಹಕ್ಕು ಅವರಿಗಿದೆ. ಆ ಹಕ್ಕಿಂದ ಯಾರು ಬೇಕಾದ್ರೂ ಶಾಸಕರು ಸಂಸದರಾಗಬಹುದು. ಹೌದು. ಹಾಗಾಗಿ ಒಂದು ನಿರೀಕ್ಷೆ ನನ್ನ ಮೇಲೆ ಇಟ್ಕೊಂಡು ಅವ್ರು ನನಗೆ ಶಾಸಕನಾಗಿ ಮಾಡಿ, ನೋಡಪ್ಪ ಏನ್ ಮಾಡ್ಬೋದು ನೀನು 5 ವರ್ಷದಾಗ ಅಂತೇಳಿ ನನಗೆ ಅವಕಾಶ ಮಾಡಿಕೊಟ್ಟಾರೆ. ಸರ್, ಶಾಸಕರಾಗದ್ ಕಷ್ಟನಾ, ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ನೋಡಿ, ಶಾಸಕರಾಗವರೆಗೆ ಏನ್ ನಡೀತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ಲಿಲ್ಲ. ಓಕೆ. ಶಾಸಕ ಆಗೋವರೆಗೆ ಏನ್ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ಈಗ ನಾನು ಬರ್ತಾ ಸ್ನೇಹಿತರ ಜೊತೆ ಮಾತಾಡ್ತಿದ್ದೆ, ಹಳೆ ವಿಡಿಯೋಗಳೆಲ್ಲ ನೋಡಿದಾಗ, ನಾನು ಹಳ್ಳಿಗಳಿಗೆ ಹೋದಾಗ ಅವರು ಕ್ಯಾನ್ವಸ್ ಅಂತೇಳಿ ಅನ್ಕೊಳ್ತಿದ್ದಿಲ್ಲ, ನಾನು ಶಾಸಕನೇ ಆಗಿದ್ದೀನಿ ಅಂತೇಳಿ ಆ ಸಂಭ್ರಮಾಚರಣೆ ಅವ್ರು ಮಾಡ್ತಿದ್ರು. ಓಕೆ. ಆ ಜನಸಾಗರ ನನಗೆ ಸರಿಯಾಗಿ ಪರಿಚಯ ಇಲ್ಲ, ಯಾರ ಹೆಸರುಗಳು ಗೊತ್ತಿಲ್ಲ, ಕೆಲವೇ ಬೇರೆಕಷ್ಟು ಜನರ ಹೆಸರುಗಳು ನನಗೆ ಗೊತ್ತು. ಆದ್ರೂ ನನ್ನ ಮೇಲೆ ಏನು ವಿಷಯ, ಏನು ಆ ವಿಶ್ವಾಸ ಇತ್ತು ಗೊತ್ತಿಲ್ಲ. ಮುಗಿಬಿದ್ದು ನನಗೆಲ್ಲ ಹೆಗಲ ಮೇಲೆ ಎತ್ಕೊಂಡು ಕುಣಿದಾಡಿ ನನಗೆ ಓಟ್ ಹಾಕಿರ್ಸಿದ್ರು. ಹಾಗಾಗಿ ಶಾಸಕರನ್ನ ಆಗದ್ ನನಗೇನು ಕಷ್ಟ ಅನಿಸ್ಲಿಲ್ಲ. ಇವತ್ತು ಈ ಗ್ಯಾರಂಟಿಗಳ ಮಧ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು. ಹೇಗಾಗಿದೆ ಅಂತಂದ್ರೆ, ಒಂದು ಹೊಲದಲ್ಲಿ ನಾವು ಉಳಿಮೆ ಮಾಡಿ ಬಿತ್ತನೆ ಮಾಡಿ ಬಂದ್ಮೇಲೆ ನೇರವಾಗಿ ಕಟಾವು ಮಾಡಕ್ಕೆ ಹೋದಾಗ ಹೇಗೆ ಇರುತ್ತಲ್ಲ ಆ ಹೊಲದ ಪರಿಸ್ಥಿತಿ, ಆ ತರ ಪರಿಸ್ಥಿತಿ ಈ ಕ್ಷೇತ್ರದಿದೆ. ಅಭಿವೃದ್ಧಿನೂ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಲಿ ನಾನು. ಹೌದು. ಓಕೆ. ಇನ್ನೊಂದೇನಿದೆ ನೋಡಿ, ತಾವು ಹೇಳಿದ್ರಿ ಕೃಷ್ಣದೇವರಾಯರ ಸಾಮ್ರಾಜ್ಯ ಇತ್ತು, ವಿಜಯನಗರ ಸಾಮ್ರಾಜ್ಯ. ಹೌದು. ಅದು ನಮ್ಮ ಜಿಲ್ಲೆಯಲ್ಲಿದೆ. ಹೌದು. ಅತಿ ಶ್ರೀಮಂತ ಸಾಮ್ರಾಜ್ಯ, ಅತಿ ಜಗತ್ತಿನಲ್ಲಿ ಪ್ರಸಿದ್ಧವಾದ ಸಾಮ್ರಾಜ್ಯ. ಅಂತ ಜಾಗದಾಗ ಹೂರಡಿಲಿ ಇದೆ. ಇವತ್ತು ಹಿಂದುಳಿದ ಅಷ್ಟೇ ಅಲ್ಲ, ಅತಿ ಹಿಂದುಳಿದ ಕ್ಷೇತ್ರಗಳಲ್ಲಿ ಹಡಗಲಿ ಹೂರಡಿಲಿ ಅಂತ. ಎಷ್ಟು ಬೇಜಾರು ಸಂಗತಿ. ಇಷ್ಟು ಶ್ರೀಮಂತವಾದ ಸಾಮ್ರಾಜ್ಯ ಅವನ್ನೇನು ಹೊಂದಿದ್ವಿ ನಾವು. ಇವತ್ತು ನಮ್ಮ ಪರಿಸ್ಥಿತಿ ಬರೀ ಹಿಂದುಳಿದ ಅಷ್ಟೇ ಅಲ್ಲ, ಅತಿ ಹಿಂದುಳಿದ ಪ್ರದೇಶಗಳಲ್ಲಿ ಹೂರಡಿಲಿ ಒಂದು. ದೀಪದ ಕೆಳಗೆ ಕತ್ಲು ಅಂತಾರಲ್ಲ ಹಾಗೆ ನೋಡಿ, ಆ ಥರ ಪರಿಸ್ಥಿತಿ ಇದೆ. ಹಾಗಾಗಿ ಬಹಳಷ್ಟು ಪ್ಲಾನ್ ಮಾಡ್ತಾ ಇದ್ದೀನಿ. ಒಂದು ದಿನ, ಅದು ಶುಕ್ರವಾರ, ನಾನು SC/ST ಸಮಿತಿ ಸದಸ್ಯ. ಒಂದು ದಿನ ಶುಕ್ರವಾರ ನಾನು ಬೆಂಗಳೂರಿಗೆ ಹೋದ್ರೆ, ಶನಿವಾರ ಒಂದಿನ ನನ್ನ ಕುಟುಂಬ ಜೊತೆ ಕಳೀಲಿಕ್ಕೆ ಒಂದೇ ಒಂದಿನ ನಾನು ಮೀಸಲಿಡ್ತಾ ಇದ್ದೀನಿ. ಮತ್ತೆ ಫ್ರೈಡೆಯಲ್ಲಿ ಮೀಟಿಂಗ್ ಮುಗಿಸಿ ಶನಿವಾರ ಒಂದು ದಿನ ಇರ್ತೀನಿ ಕುಟುಂಬದ ಜೊತೆ. ಅದೇ ಶನಿವಾರ ಪೂರ್ತಿ ದಿನ ಇಡಲ್ಲ, ಅರ್ಧ ದಿನ ಕಂಪ್ಲೀಟ್ ಗೋರ್ಮೆಂಟ್ ಓಡಾಡ್ತೀನಿ. ನನ್ನ ಪತ್ರಗಳು ಎಲ್ಲೆಲ್ಲಿ ಇದಾವೆ, ಏನ್ ಆಗ್ತಿದ್ದಾವೆ, ಯಾವ್ದಾರ ಅನುದಾನ ಇದೆಯಾ, ಹೇಗೆ, ಏನು, ಬೇರೆ ನಮ್ಮ ಜನಸಾಮಾನ್ಯ ಕೊಟ್ಟಿರೋ ಎಲ್ಲ ಕೆಲಸಗಳು ನಾನು ಮುಗಿಸಿ ಸಾಯಂಕಾಲ ಒಂದಿನ ಅವ್ರ ಜೊತೆ ಇದ್ದು ಮತ್ತೆ ಸಂಡೇ ಇಲ್ಲಿ ಬರ್ತೀನಿ. ಯಾಕಷ್ಟು ಟೈಮ್ ನನಗೆ ಇಲ್ಲಿ ಕೊಡ್ಬೇಕಾಗ್ತಾ ಇದೆ ಅಂತಂದ್ರೆ, ಅಷ್ಟು ಹಿಂದೆ ಉಳಿದಿತ್ತು. ನಿರಂತರವಾಗಿ ನನ್ನ ಪ್ರಕಾರ ಬರೀ
ಈ ಒಂದು ಪೀರಿಯಡ್ ಅಂತ ಏನು ಮಾಡೋಕ್ಕಾಗಲ್ಲ. ಈ ಥರ ಇನ್ನೊಂದು 1-2 ಪೀರಿಯಡ್ ಸಿಕ್ಕರೆ ಮಾತ್ರ ಇನ್ನೊಂದು ಮಿನಿಮಮ್ 5 ರಿಂದ 10 ವರ್ಷ ಇಲ್ಲಿ ಏನೊಂದು ಪರಿವರ್ತನೆ ಮಾಡಬೇಕಾಗುತ್ತೆ. ನೀವು ಜನಕ್ಕೆ ನೇರವಾಗಿ ಕೇಳ್ತಾ ಇದ್ದೀರಾ ಮತ್ತೂ ಅವಕಾಶ ಬೇಕು ಅಂತ? ಅಲ್ಲ ನೋಡಿ, ಅಂದ್ರೆ ಕ್ಷೇತ್ರದ ಅಭಿವೃದ್ಧಿ ನಾನೇ ಮಾಡ್ಬೇಕಂತೇನಿಲ್ಲ. ಓಕೆ, ಯಾವುದೇ ನೀವೇನೋ ಕೆಲಸ ಕೈ ಹಾಕಿದ್ರೆ ನಾನು ಪೂರ್ಣಗೊಳಿಸಕ್ಕೆ ಮತ್ತೊಂದು ಅವಕಾಶ ಬೇಕು ಅಲ್ಲ, ಅದು ಜನರ ಕೈಲಿರುತ್ತೆ. ಅದನ್ನ ನಾನು ಕೇಳಕ್ಕಾಗಲ್ಲ. ಮತ್ತೆ ನಾನು ಕೂಡ ಇಲ್ಲಿ ಬಂದಾಗ ನಾನು MLA ಮಾಡಿ ಅಂತೇಳಿ ಯಾವ ಜನರಿಗೆ ನಾನು ಕೇಳಿಲ್ಲ. ಅವರೇ ಬಂದು ನನಗೆ ಮಾಡಿ ಅವ್ರು ಕುಂದಿಸಿದ್ರು. ಅಂದ್ರೆ ಸಂವಿಧಾನದ ಶಕ್ತಿ ಎಷ್ಟಿದೆ ಅಂತೇಳಿ. ಸರ್, 2025 ಶುರು ಆಗೋಯ್ತು, ಯಾವಾಗ ಮುಗ್ದೋಗುತ್ತೋ ಗೊತ್ತಿಲ್ಲ. ನಿಜಕ್ಕೂ ಕಾಂಗ್ರೆಸ್ ಹೊರತಾದ ಶಾಸಕರಿಗೆ ಎಷ್ಟು ಅನುದಾನ ಸಿಕ್ಕಿದೆ ಸರ್ ಈ ಕಳೆದ 2 ವರ್ಷದಲ್ಲಿ? ಈಗ ನೋಡಿ, ಕ್ಷೇತ್ರಕ್ಕೆ ಮೊನ್ನೆ ಮುಖ್ಯಮಂತ್ರಿ ಸಾಹೇಬರು ಹೇಳಿದ್ರು 10 ಕೋಟಿ ನಾವು ಒಂದು ಕ್ಷೇತ್ರ ಕೊಡ್ತಾ ಇದೀನಿ ಅಂತ ಹೇಳಿದ್ರು. ಕೊಡ್ತಾ ಇದ್ದೀನಿ, ಇನ್ನೂ ಕೊಟ್ಟಿಲ್ಲ, ಇನ್ನು ಆಕ್ಷನ್ ಪ್ಲಾನ್ ಎಲ್ಲ ಆಗ್ತಾ ಇದೆ. ಓಕೆ, ಅಲ್ಲ ತಾವೇ ನೋಡಿ 3,80,000 ಕೋಟಿ ಬಡ್ಜೆಟ್ ಮಂಡನೆ ಮಾಡ್ತಾರೆ. ಅದರಲ್ಲಿ 224 MLAಗಳಿಗೆ 10 ಕೋಟಿ ಅಂದ್ರೆ ಎಷ್ಟಾಯ್ತು? 2,220. ಎಷ್ಟು ಪರ್ಸೆಂಟೇಜ್ ಆಯ್ತು? ಇಟ್ಸ್ ನಾಟ್ ಮೋರ್ ದೆನ್ 1%, ಬಿಲೋ 1%. ಹೌದು. ತಾವು 1% ಕೂಡ ಅಭಿವೃದ್ಧಿಗೆ ಇರಲ್ಲ ಅಂದ್ರೆ ಯಾವ ಕ್ಷೇತ್ರ, ಯಾವ ರಾಜ್ಯ ಅಭಿವೃದ್ಧಿ ಆಗಕ್ಕೆ ಸಾಧ್ಯ? ಕಾಂಗ್ರೆಸ್ ಅವ್ರಿಗೆ ಜಾಸ್ತಿ ಸಿಗ್ತಿದ್ಯಾ? ಯಾಕಂದ್ರೆ ಸ್ನೇಹಿತರು ಇದ್ದೇ ಇರ್ತಾರೆ ಸರ್. ಅವರು ಹೋದ ವರ್ಷ ಅವ್ರಿಗೆ ಒಬ್ಬೊಬ್ರಿಗೆ 25 ಕೋಟಿಯನ್ನು ಕೊಟ್ಟಿದ್ರು. ಅದು ಕೂಡ ಕೆಲವರಿಗೆ ಮುಟ್ಟಿದೆ, ಇನ್ನು ಕೆಲವರಿಗೆ ಸಿಕ್ಕಿಲ್ಲ. ನನ್ನ ಪ್ರಕಾರ ಈಗೇನು ಇವ್ರು 65 ರಿಂದ 70,000 ಕೋಟಿ ಗ್ಯಾರಂಟಿಗಳಿಗೇನು ಇವ್ರು ಇವತ್ತು ವ್ಯಯ ಮಾಡ್ತಿದ್ದಾರೆ. ಹೌದು. ಆ 70,000 ಕೋಟಿ ಡಿವೈಡ್ ಬೈ 224 MLAಗಳು ಮಾಡಿದ್ರೆ ನನ್ನ ಪ್ರಕಾರ ಇಟ್ಸ್ ಕಮ್ ಅರೌಂಡ್ 300 to 350 crores. ಸೊ 300 to 350 crores ಏನಾದ್ರು ಇವ್ರ ಅನುದಾನ ಪ್ರತಿ ಕ್ಷೇತ್ರ ಕೊಟ್ರೆ ಎಲ್ಲಾ ರೀತಿಯ ಅಭಿವೃದ್ಧಿ ಮಾಡಿ ಇವತ್ತು ನಮ್ಮ ಪ್ರದೇಶದಲ್ಲಿ ಎಲ್ಲ ರೈತರೇ, ನಮ್ಮ ರೈತರಿಗೆ ಒಳ್ಳೆ ರೀತಿಯಿಂದ ನೀರಾವರಿ ಸೌಲಭ್ಯ ತಾವು ಮಾಡಿಕೊಟ್ರೆ ಅವ್ರಿಗೆ ಯಾವ್ದು 2,000 ಬೇಡ, ಅವ್ರಿಗೆ ಯಾವುದೇ ರೀತಿಯ ಸರ್ಕಾರದ ಯಾವ್ದು ಯೋಜನೆಗಳನ್ನು ಬೇಡ. ಅವರಿಗೆ ಉತ್ತಮವಾದ ಬೀಜ, ಉತ್ತಮವಾದ ಗೊಬ್ಬರ, ಅವ್ರಿಗೆ ನೀರೊಂದು ಕೊಡಿ. ಹಗಲು ರಾತ್ರಿ ದುಡಿದು ಅವರೇ ಬೇಕಿದ್ರೆ ನಮ್ಮ ಸರ್ಕಾರಕ್ಕೆ ಬೇರೆ ಯಾವುದೋ ರೂಪದಲ್ಲಿ ಅವರು ಕಾಂಟ್ರಿಬ್ಯೂಷನ್ ಮಾಡಕ್ಕೆ ರೆಡಿ ಆಗ್ತಾರೆ ಹೊರತು ಅವ್ರಿಗೆ ಯಾವುದು ನೆಸೆಸಿಟಿ ಇಲ್ಲ. ನಾವು ಎಷ್ಟು ದಿನ ಅಂತೇಳಿ ಜನರಿಗೆ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಸಾಕಕ್ಕೆ ಸಾಧ್ಯ? ಹೌ ಮೆನಿ ಡೇಸ್? ವಾಟ್ ಈಸ್ ದ ಫ್ಯೂಚರ್? ಮುಂದೆ ಭವಿಷ್ಯ ಏನು? ಆ ಮಕ್ಕಳ ಭವಿಷ್ಯ ಏನು? 2,000 ರೂಪಾಯಿದಲ್ಲಿ ಒಬ್ಬ ಮಗುನ ಏನ್ ಮಾಡಕ್ ಸಾಧ್ಯ? ಇವತ್ತಿನ ಇದರಲ್ಲಿ ಒಂದು ಜೊತೆ ನಾವು ಚಪ್ಪಲಿ ತಗೋಬೇಕಂದ್ರೆ 600 ರೂಪಾಯಿಂದ 1,000 ರೂಪಾಯಿ ಇದೆ ಒಂದು ಜೊತೆ ಚಪ್ಪಲಿ ತಗೊಳಕ್ಕೆ. ಒಂದು ಶರ್ಟ್ ಖರೀದಿ ಮಾಡೋಕೆ ಇವತ್ತು 500 ರೂಪಾಯಿ ಇದೆ. ಹೌದು. ಸೊ ಇವತ್ತಿನ ಈ ವಾತಾವರಣದಲ್ಲಿ 2,000 ರೂಪಾಯಿ ಕೊಟ್ಟು ಏನ್ ಮಾಡ್ಲಿಕ್ಕೆ ಸಾಧ್ಯ? ಆಯ್ತು, ಕೆಲವೊಬ್ರಿಗೆ ಅದು ಅನುಕೂಲ ಆಗ್ತಿದೆ ಅಂತಂದ್ರೆ ಅವ್ರು ಎಷ್ಟು ದಿನ ಅಂತೇಳಿ ಅದರಿಂದ ಅವರು ಜೀವನ ನಡ್ಸಕ್ಕಾಗುತ್ತೆ? ಅಂದ್ರೆ ಉಸಿರು ಮೈಲಿ ಇದ್ರೆ ಅಷ್ಟೇ ಜೀವನ. ಕರೆಕ್ಟ್. ಹೊಟ್ಟೆ ತುಂಬಬೇಕು ಅಲ್ವಾ? ಮಕ್ಕಳ ಭವಿಷ್ಯ ಏನು? ಇವತ್ತು ಒಂದು ಕಾಲೇಜಿಗೆ ಒಂದು ಮೀಡಿಯಂ ರೇಂಜಿನ ಕಾಲೇಜಿಗೆ ತಾವು ಮಗನ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಇಟ್ಸ್ ಕಮ್ ಅರೌಂಡ್ 35,000 ರಿಂದ 50,000 ರೂಪಾಯಿ. ಹಾಗಾಗಿ 300-350 ಕೋಟಿ ಅನುದಾನ ನಮ್ಮ ಕಡೆ ಕೊಟ್ರೆ ಉದ್ಯೋಗ ಸೃಷ್ಟಿ ಮಾಡೋದ್ರಿಂದ ಹಿಡ್ಕೊಂಡು ನೀರಾವರಿ ಸೌಲಭ್ಯಗಳು ನಮ್ಮ ರೈತರಿಗೆ ಕೊಡೋದ್ರಿಂದ ಹಿಡ್ಕೊಂಡು ಒಳ್ಳೆ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಿಂದ ಹಿಡ್ಕೊಂಡು ಉತ್ತಮವಾದ ಎಲ್ಲ ಶಾಲಾ ಕಾಲೇಜುಗಳು ಮಾಡಿ ಉತ್ತಮವಾದ ಹೈಟೆಕ್ ಅವರಿಗೆ ಒಂದು ಎಜುಕೇಶನ್ ಕೊಟ್ಟು ಅವ್ರ ಜೀವನದಲ್ಲಿ ಯಾವ ಸರ್ಕಾರದ ಮೇಲೆನೂ ಕೂಡ ಅವಲಂಬನೆ ಆಗಬಾರ್ದು. ಆ ರೀತಿಯಿಂದ ನಾವು ಅಭಿವೃದ್ಧಿ ಮಾಡಬಹುದು ಆ ಹಣದಿಂದ. ನನಗೆ ಒಂದು ವಿಡಿಯೋ ನೆನಪಿದೆ. ನೀವು ಗೆದ್ದ ಮೇಲೆ ಒಂದ್ಸಲ UT ಖಾದರ್ ಸರ್, ಸಿದ್ದರಾಮಯ್ಯ ಸರ್ ಕೂತಿರ್ತಾರೆ, ನೀವು ನಿಂತ್ಕೊಂಡು ಮಾತಾಡ್ತೀರಾ, ಏನಾಗಬೇಕಪ್ಪ ನೀನು ಯಾವ ಕ್ಷೇತ್ರ ಅಂತ ಕೇಳಿದ್ರೆ ನಾನು ಹೂವಿನಡಗಲಿ ಫಸ್ಟ್ ಟೈಮ್ ಮೇಲೆ ನಾನು ನಿಮ್ಮ ಥರ ದೊಡ್ಡ ನಾಯಕ ಆಗಬೇಕು ಅಂತೀರ. ಆಗ ಸಿದ್ದರಾಮಯ್ಯ ಅವ್ರು ಅಂತಾರೆ ನಿಮ್ಮ ಹೆಸರೆಲ್ಲ ಕೇಳಿಸ್ಕೊಂಡು, ನಾನು ಕಾಂಗ್ರೆಸ್ಸಿಗೆ ಮಾತ್ರ ಮುಖ್ಯಮಂತ್ರಿ ಅಥವಾ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಲೀಡರ್ ಅಲ್ಲ ಅಪ್ಪ, 224 ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿ, ಇಡೀ ರಾಜ್ಯದ ಜನತೆ ಮುಖ್ಯಮಂತ್ರಿ. ನಾನು ಅವ್ರಿಗೆ ಕೇಳಿದೆ, ನಾವಿವತ್ತು ನಮ್ಮ ಮೇಲೆ ಇವತ್ತು ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ನಮ್ಮನ್ನ ಶಾಸಕನ. ಯಾವ ಊರಲ್ಲಿ ಸರ್ ಇದು? ನಮಗೆ ಟ್ರೈನಿಂಗ್ ನಡೀತಾ ಇತ್ತು ಧರ್ಮಸ್ಥಳ ಇದರಲ್ಲಿ. ಓಕೆ ಓಕೆ ಓಕೆ. ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ನಮಗೆ ಶಾಸಕನಾಗಿ ಮಾಡಿ ಕಳಿಸಿದ್ದಾರೆ. ನಾನು ಯಾವ ಪಕ್ಷದಿಂದ ನಿಂತೀವಿ, ಎಲ್ಲಿ ಏನು ಮಾಡಿದ್ವಿ ಯಾವುದು ನೋಡಲಾರ್ದೆ ಜನ ನಮ್ಮನ್ನ ಇವತ್ತು ಶಾಸಕನಾಗಿ ಕಳಿಸಿದ್ದಾರೆ. ಹಾಗಾಗಿ ತಾವು ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು,
ನಮ್ಮಂತ ಮೊದಲ ಟೈಮಲ್ಲಿ ಏನ್ ನಾವು MLA ಆಗಿದ್ದೀವಿ, ಮುಂದೆ ಕೂಡ ನಾವು ನಿಮ್ ತರ ಆಗ್ಬೇಕಂತೇಳಿ ಇವತ್ತು ನಾವು ಆಸೆ ಹೊತ್ಕೊಂಡು ಇವತ್ತು ಜನಸೇವೆ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ತಾವು ತಾರತಮ್ಯ ಮಾಡಲಾರ್ದೆ ನಮ್ಮನ್ನ ಕೂಡ ಎಲ್ಲಾ ರೀತಿ ನೋಡ್ಕೊಳ್ಳಿ ಅಂತೇಳಿ ಹೇಳಿದ್ವಿ. ಸೊ ಆ ಸಂದರ್ಭದಲ್ಲಿ ಒಡನಾಟ ಹೇಗಿದೆ ಸರ್ CM ಜೊತೆ? ಇಲ್ಲ, ನಾನು ಒಳ್ಳೆ ರೀತಿಯಿಂದ, ಬಟ್ ಅದೇ ನಾವು BJP ಪಕ್ಷ ಅಂತೇಳಿ ಯಾವುದು ಪರಿಗಣಿಸಲ್ಲ. ಈಗ ಕಲ್ಯಾಣ ಕರ್ನಾಟಕದಲ್ಲಿ ಅವರ ವಿವೇಚನಾ ಕೋಟದೆಲ್ಲ ಕಾಂಗ್ರೆಸ್ MLAಗಳಿಗೆ ಕೊಡ್ತಾರೆ, CM ವಿವೇಚನಾ ಕೋಟದಲ್ಲಿ ಅವ್ರು ಕೊಡ್ತಾರೆ, ಸ್ಪೆಷಲ್ ಗ್ರಾಂಟ್ಗಳು ಎಲ್ಲ ಅವರ ಶಾಸಕರಿಗೆಲ್ಲ ಕೊಡ್ತಾರೆ. ಸೊ ನಾವು BJP ಅಂತೇಳಿ ಅವ್ರು ಏನಾರು ತೀರ್ಮಾನ ಮಾಡಿ ಎಲ್ಲ ಶಾಸಕರಿಗೆ ಕೊಡ್ಬೇಕಂತೇಳಿ ಮಾಡಿ ತೀರ್ಮಾನ ಏನ್ ಮಾಡಿರ್ತಾರೆ ಅಷ್ಟೇ ಅನುದಾನ ನಮಗೆ ಸಿಗುತ್ತೆ, ಅವ್ರ ಶಾಸಕರಿಗೆ ಸಿಕ್ಕಂಗೆ ಸಿಗಲ್ಲ. ಮತ್ತೆ ಇನ್ನೊಂದು ಪಾಪ ಅವ್ರ ಶಾಸಕರಿಗೆ ಕೂಡ ಅವ್ರು ಅನ್ಕೊಂಡಾಗ ಏನು ಸಿಗ್ತಾ ಇಲ್ಲ ಅಲ್ಲ. ಈಗ ಬಡ್ಜೆಟ್ ಅಲ್ಲಿ ತಾವು 70-75 ಸಾವಿರ ಕೋಟಿ ಬರೀ ಗ್ಯಾರಂಟಿಗಳಿಗೆ ಕೊಟ್ರೆ, ಈಗ ಮಾನಿಟರಿ ಎಕ್ಸ್ಪೆಂಡಿಚರ್ಸ್ ಏನಿದೆ ಅಂತ ಗೊತ್ತೇ ಇದೆ. ಉಳಿದಿದಷ್ಟು ದುಡ್ಡಲ್ಲಿ ತಾವು 70,000 to 75,000 crores ತಾವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಾವಿರ ಕೋಟಿ ಉಳಿತೈತೆ ಅವ್ರ ಹತ್ರ. ಅದರಿಂದ ಏನ್ ಮಾಡಕ್ ಸಾಧ್ಯ? ಹಂಗಾರೆ ಈ ಅವಧಿ 2023-28 ಅವಧಿಯಲ್ಲಿ ಗ್ಯಾರಂಟಿಯನ್ನ ನಿಲ್ಸದ ಹೊರತು ರಾಜ್ಯದ ಅಭಿವೃದ್ಧಿ ಸಾಧ್ಯ ಇಲ್ಲ. ಅಲ್ಲ, ಏನಾಗಿದೆ ಅಂತಂದ್ರೆ ಈಗ ಅವ್ರೇನೋ ನಿಲ್ಸಕ್ಕೆ ಏನೋ ಪ್ರಯತ್ನ ಪಟ್ರೆ ಮುಂದೆ ಅವರಿಗೆ ಚುನಾವಣೆ ಮಾಡಕ್ ಕಷ್ಟ ಆಗುತ್ತೆ. ನೀನ್ ಏನ್ ಹೇಳಿದ್ಯಪ್ಪ, ಯಾಕೆ ನಿಲ್ಸಿದ್ಯಾ ಅಂತೇಳಿ ಜನ ಕೇಳ್ತಾರ ಅಂತೇಳಿ ಆ ಮುಜುಗರದಾಗ ಅವ್ರು ಕೊಡ್ಲೇಬೇಕಾದ ಪರಿಸ್ಥಿತಿ ಅವ್ರಿಗೆ ಉದ್ಭವ ಆಗುತ್ತೆ. ನೋಡ್ತಾ ಇದ್ರೆ ಅವ್ರಿಗೆ ಕೂಡ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಓಕೆ, ಆದ್ರೆ ಅವ್ರಿಗೆ ಕಂಪಲ್ಷನ್ ಯಾವ ತರ ಇದೆ ಅಂತಂದ್ರೆ ಮುಂದೆ ಯಾವ್ದೋ ಚುನಾವಣೆಗೆ ಹೋದ್ರೆ ನಾವು ಉತ್ತರ ಕೊಡ್ಬೇಕಾಗುತ್ತಲ್ವಾ ಅನ್ನೋಗೋಸ್ಕರ ಇವತ್ತು ಅವರು ಅದನ್ನ ಆ ಕಷ್ಟದಾಗ ನೋಡಿ. ಇನ್ನೂರು ಕೂಡ ನಾನು ಕೇಳ್ತಿರ್ತೀನಿ, 3-4 ತಿಂಗಳಾಯ್ತು, ಎಷ್ಟು ತಿಂಗಳಾಯ್ತು ಅಂತ ಇನ್ನೂರಿಗೆ ಕೂಡ ಬಂದಿಲ್ಲ. ತುಂಬಾ ಜನ ತುಂಬಾ ಕಡೆ ಮಾತಾಡಿದ್ದಾರೆ ಸರ್. ಮತ್ತೊಂದ್ ಕಡೆ ಹೋದಷ್ಟು ಜನ ಸೀನಿಯರ್ಗಳನ್ನ ಕೇಳಿದಾಗ ಭಾರಿ ಕಷ್ಟಪ್ಪ ಎಲೆಕ್ಷನ್ ಮಾಡಕ್ಕೆ ಯೋಗೇಶ್, ಬೆವ್ರನ್ನ ರಕ್ತನ ಅರಸ್ಬಿಡೋ ಬೆವ್ರ ತರ ಅಂತಾರೆ. ನೀವು ಫಸ್ಟ್ ಟೈಮ್ ಗೆದ್ದಿರೋದ್ರಿಂದ ಕೇಳ್ತಾ ಇರೋದು, MLA ಆಗೋಕೆ ಜನ ಮುಖ್ಯನ, ಗುಣ ಮುಖ್ಯನ, ಹಣ ಮುಖ್ಯನ? ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಮುಖ್ಯ. ಇವತ್ತು ನನಗೆ ಏನು ಇಲ್ಲದೆ ಇವತ್ತು ಜನರು ಇವತ್ತು ವೋಟ್ ಹಾಕಿ ನನಗೆ ಶಾಸಕನಾಗಿ ಮಾಡಿದ್ದಾರೆ. ಓಕೆ, ಯಾವುದೇ ರೀತಿ ನಿರೀಕ್ಷೆ ಇಲ್ಲದೆ, ಯಾವುದೇ ರೀತಿ ಏನೇ ಕೇಳದೆ ಮನೇಲಿ ಕುಂತಿದ್ದೆ. ನಾನು ಒಂದು ಸಣ್ಣದ ಆಫೀಸ್ ಮಾಡ್ಕೊಂಡು ನನ್ನ ಕಾಯಕ ಬಂದಲ್ಲಿ ಕುಂತಿದ್ದೆ. ಅವರೇ ಬಂದು ಕೃಷ್ಣನಾಗ ಅಭಿಮಾನಿ ಬಳಗ ಅಂತೇಳಿ ಮಾಡ್ಕೊಂಡು ಪ್ರತಿ ಒಂದು ಊರಲ್ಲಿ ಅವರೇ ಗ್ಯಾದರ್ ಆಗಿ ಅವರೇ ನನಗೆ ಕರ್ಕೊಂಡು ಎಲ್ಲ ಹೂವು ಎಲ್ಲ ಮೈ ಮೇಲೆ ಹಾಕಿ ಸಂಭ್ರಮ ತರ ಆಚರಣೆ ಮಾಡಿ. ಬಿಜೆಪಿನೇ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಸರ್, ಅಥವಾ ನೀವು ಬಿಜೆಪಿಗೆ ಅಪ್ರೋಚ್ ಮಾಡೋದು? ಅದಾದ್ಮೇಲೆ ಏನಾಯ್ತು, ಸ್ವಲ್ಪ ಕಾಂಗ್ರೆಸ್ ಅಲ್ಲಿ ಇದ್ದಂಗಿತ್ತು ಅನ್ಸುತ್ತೆ. ಅಲ್ಲ, ನಾನು ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ 2019ವರೆಗೆ. ತದನಂತರ ನಾನೇ ವೈಯಕ್ತಿಕ ಇದರಿಂದ ಬಿಟ್ಟಿದ್ದೆ. ಆಮೇಲೆ ನಂದೇ ಬಿಸ್ನೆಸ್ ಬೆಂಗಳೂರಲ್ಲಿ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ನಾನೇ ಹೋಗಿ ಅಪ್ರೋಚ್ ಮಾಡಿದ್ದೆ. ಓಕೆ, ಹೇಗಿದೆ ರಾಜ್ಯಾಧ್ಯಕ್ಷರ ಜೊತೆಗೇನು ಸಹಕಾರ? ಇಲ್ಲ, ಅವರು ತುಂಬಾನೇ ಒಳ್ಳೆಯವರು. ಈಗ ಹೇಗಾಗಿದೆ ಅಂತಂದ್ರೆ, ನಾವು ಬಿಜೆಪಿ ಪಕ್ಷ ಬಂದ್ಮೇಲೆ ಸಿಗ್ತಾರ ವಿಜೇಂದ್ರ ಅವರು ಪ್ರತಿಯೊಬ್ಬ? ಖಂಡಿತವಾಗಿ ನಾವು ಒಂದು ಫೋನ್ ಮಾಡಿದ್ರೆ ಅವರು ರಿಸೀವ್ ಮಾಡ್ತಾರೆ. ಇಲ್ಲ, ನಿಜವಾಗ್ಲೂ ಹೇಗಾಗಿತ್ತು ಅಂತಂದ್ರೆ, ಒಂದು ಮೋದಿಜಿಯವರ ಈ ಆಡಳಿತ, ಆಮೇಲೆ ಬಿಜೆಪಿ ಪಕ್ಷಕ್ಕಿರುವ ಗೌರವ, ನಾನು ನಿಜವಾಗ್ಲೂ ಕೂಡ ಇವತ್ತು ಈ ಪಕ್ಷದಾಗಿದ್ದೀನಿ ಅಂತೇಳಿ ಬಹಳ ಹೆಮ್ಮೆ ಆಗ್ತಾ ಇದೆ. ಎರಡನೇದು, ವಿಜೇಂದ್ರ ಬರೋಕ್ಕಿಂತ ಮುಂಚೆ ಚುನಾವಣೆ ಆಯಿತು. 66 ಸೀಟಿಗೆ ಭಾರತೀಯ ಜನತಾ ಪಾರ್ಟಿ ಸೀಮಿತ ಆಯಿತು. ಆಮೇಲೆ 136 ಕಾಂಗ್ರೆಸ್ ಗೆದ್ದು. ಎಲ್ಲೋ ವಾತಾವರಣ ತುಂಬಾನೇ ಸೈಲೆಂಟ್ ಆಗೋಗ್ಬಿಟ್ಟಿತ್ತು. ಏನು ಬಿಜೆಪಿ ಏನ್ ಮಾಡಬಹುದು ಅಂತೇಳಿ. ಯಾವಾಗ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಚುನಾಯಿತ ಆದ್ರು, ಇಡೀ ರಾಜ್ಯದಲ್ಲಿ ನನ್ನ ಕ್ಷೇತ್ರದಲ್ಲಂತೂ ಎಷ್ಟೋ ಕಾಂಗ್ರೆಸ್ ಕಾರ್ಯಕರ್ತರು ವೈಯಕ್ತಿಕವಾಗಿ ನನ್ನ ಪಕ್ಷ ಬರಕ್ಕೆಲ್ಲ ರೆಡಿ ಆದ್ರು. ಇನ್ಮೇಲೆ ಬಿಜೆಪಿಗೆ ಯಾರು ಹಿಡಿಯಕ್ಕಾಗಲ್ಲ, ಆ ರೀತಿ ಇದೆ. ಸೊ ಹಾಗಾಗಿ ಯಾವಾಗ ವಿಜೇಂದ್ರ ಅವ್ರು ಬಂದ್ರು, ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ಶಕ್ತಿ, ಅವರು ನಮ್ಗೊಂದು ಶಕ್ತಿ, ಆದರ್ಶ. ಇವು ಕೂಡ ಅವ್ರಿಗೆ ಕಂಡ್ರೆ ನಮಗೆ ಅಪಾರ ಗೌರವ. ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಂತ ನಾವೆಲ್ಲ ಬಯಸ್ತೇವೆ. ಹೌದು, ಇದು ನಿಮ್ಮ ನೇರ ನುಡಿ. ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಮತ್ತು ಜನರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಅವರಾದ್ರೆ ನಮ್ಮ ಪಕ್ಷ ಇನ್ನೂ ಮುಂದಿನ ದಿನಗಳಲ್ಲಿ ಬಲಿಷ್ಠವಾಗಿ ಬೆಳೀತೈತೆ ಅಂತ ನಮಗೆ ಆ ವಿಶ್ವಾಸ ಇದೆ. ಓಕೆ ಸರ್, ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಏನಾಗ್ಬೇಕು ಸರ್ ಹೂವಿನ ಹಡಗಲಿ? ನಿಮ್ಮ ಕನಸಿನ ಹೂವಿನ ಹಡಗಲಿ. ಸಾಕಷ್ಟು ದೇಶ ನೋಡ್ಕೊ ಬಂದಿದ್ದೀರಾ. ಇವತ್ತು ರಸ್ತೆಗಳು ಆಗಿದಾವೆ, ಯಾವುದೇ ಲೆವೆಲ್ ಇಲ್ಲ, ಯಾವುದು ಕ್ವಾಲಿಟಿ ಕೆಲಸಗಳಾಗಿಲ್ಲ, ಶಾಲೆಗಳೆಲ್ಲ ಸೋರ್ತದಾವೆ. ಒಂದೊಂದು ಶಾಲೆಗಳಿಗೆ
ಎಲ್ಲ ಕಾಮಗಾರಿ ಶುರು ಮಾಡಿದೀರಾ ಅಂತ ತುಂಬಾ ಜನ ಮಾತಾಡಿದ್ರು. ನೀವು ಮಾಡ್ತಿದ್ದೀರಾ? ಬಟ್ 1 ವರ್ಷ 2 ವರ್ಷದಲ್ಲಿ ಈ ಸರ್ಕಾರದಲ್ಲಿ ಎಲ್ಲ ಮುಗ್ಸಕ್ ಆಗಲ್ಲ. ಆಮೇಲೆ 4ನೇ 5ನೇ ಕ್ಲಾಸ್ ಸೇರಿ ಪಾಠ ಮಾಡ್ತಿರ್ತಾರೆ, 5-6 ಸೇರಿ ಪಾಠ ಮಾಡ್ತಿರ್ತಾರೆ. ಕೊಠಡಿಗಳ ಕೊರತೆ. ಇವತ್ತು ನನ್ನ ಮಕ್ಕಳೇ ಪ್ರೈವೇಟ್ ಶಾಲೆಯಲ್ಲಿ ಬೆಂಗಳೂರಲ್ಲಿ ಓದ್ತಾ ಇದಾರೆ. ಆ ಶಿಕ್ಷಣ ಈ ಶಿಕ್ಷಣ ಕಂಪೇರ್ ಮಾಡಿದ್ರೆ ಗಜಂತ್ರ ವ್ಯತ್ಯಾಸ. ನಾವೇನ್ ಪುಣ್ಯ ಮಾಡೀವಿ, ಇಲ್ಲಿ ಜನತೆಯನ್ನು ಪಾಪ ಮಾಡಿದಾರ ಅಂತೇಳಿ ಅನ್ಸುತ್ತೆ. ಯಾವ ಕ್ವಾಲಿಟಿ ಇವತ್ತು ಶಿಕ್ಷಣ ಕೊಡ್ಬೇಕು ಮಕ್ಕಳಿಗೆ, ಆ ಕ್ವಾಲಿಟಿ ಶಿಕ್ಷಣ ಸಿಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳು ಇಲ್ಲ. ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ ಇಲ್ಲ. ಇಲ್ಲಿ ಎಷ್ಟು 100 ಬೆಡ್ ಫೆಸಿಲಿಟಿ, 100 ಬೆಡ್ ಹಾಸ್ಪಿಟಲ್ ಇದಾವೆ, PSC CS ಇದಾವೆ. ಡಾಕ್ಟರ್ಗಳ ಕೊರತೆ. ಡಾಕ್ಟರ್ ಇಲ್ಲ ಅಂತಂದ್ರೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ, ಎಷ್ಟೇ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎಲ್ಲ ಮೂಲ ಸೌಕರ್ಯಗಳು ಮಾಡಿಕೊಟ್ರೆ ವಾಟ್ ಇಸ್ ದ ಯೂಸ್? ಕರೆಕ್ಟ್. ಸರ್ಕಾರಕ್ಕೆ ಪದೇ ಹೇಳ್ತಾ ಇದ್ದೀನಿ, ಡಾಕ್ಟರ್ಗಳು ಕೊಡಿ, ಡಾಕ್ಟರ್ಗಳು ಕೊಡಿ, ಡಾಕ್ಟರ್ಗಳು ಕೊಡಿ ಅಂತೇಳಿ. ಕೇಳೋ ಪರಿಸ್ಥಿತಿಲಿ ಇಲ್ಲ. ಏನ್ ಪ್ರಾಬ್ಲಮ್ ಇದೆ ಗೊತ್ತಾಗ್ತಾ ಇಲ್ಲ. ಇವತ್ತು ಸಿಂಗಾಟ್ಲೂರ್ ಏತ ನೀರಾವರಿ ಯೋಜನೆ ಸುಮಾರು 1000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರೋದು ಈ ಯೋಜನೆ. ಇವತ್ತು ಎಷ್ಟು ಎಕರೆ ನೀರಾವರಿ ಮಾಡ್ಬೇಕಂತ ಏನು ಉದ್ದೇಶ ಇತ್ತು, ಅದರಲ್ಲಿ ಇವತ್ತು 25% ನೀರಾವರಿ ಆಗ್ತಾ ಇದೆ. ಇವತ್ತು ಯೋಜನೆ ಪ್ರಾರಂಭವಾಗಿ 15 ವರ್ಷ ಆಗಿದೆ. ಇಲ್ಲಿವರೆಗೆ ಆ ಕಾಲಕ್ಕೆ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. ಪೈಪ್ಗಳು ಹಾಕಿರೋದೆಲ್ಲ ರೈತರ ಹೊಲದಲ್ಲಿ ಪೈಪ್ಗಳು ಸೋರ್ತಾ ಇದಾವೆ. ಕಾಲುವೆಗಳು ಸೋರ್ಬಿಟ್ಟು ಅಲ್ಪ ಸ್ವಲ್ಪ ನಮ್ಮ ರೈತರ ಭೂಮಿಯನ್ನು ಉಳ್ಕೊಂಡಿದೆ, ಅದರಲ್ಲಿ ನೀರು ನಿಂತಿದೆ. ಬಂದಾಗಿಂದ ಕೇಳಿ ಬೇಜಾರಾಗುತ್ತೆ. ಒಂದು ಪಂಪ್ ಲಿಫ್ಟ್ ಮಾಡಕ್ಕೆ 1 ಪಂಪ್ ಇದ್ರೆ 1 ಪಂಪ್ ಮೇಂಟೆನೆನ್ಸ್ ಬಂದ್ರೆ ಆಲ್ಟರ್ನೇಟ್ ಪಂಪ್ಗಳು ಇಟ್ಟಿಲ್ಲ. ಒಂದು ಟ್ರಾನ್ಸ್ಫಾರ್ಮರ್ ಏನಾರ ಆದ್ರೆ ಆಲ್ಟರ್ನೇಟ್ ಟ್ರಾನ್ಸ್ಫರ್ಗಳು ಇಟ್ಟಿಲ್ಲ. ಸುಮಾರು 10 ಕೆರೆ ತುಂಬಾದ ಯೋಜನೆ ಇದೆ, ಅದರಿಂದ ಈಗ 20 ಕೆರೆ ತುಂಬ್ತಾ ಇದ್ದೀವಿ. ಆ ಕೆರೆಗಳಂತೂ ತುಂಬಸಕ್ಕೆ ನನಗಂತೂ ಸಾಹಸ ಪಟ್ಬಿಟ್ಟೆ. ಒಂದಿನ ನಡೆದ್ರೆ ಒಂದಿನ ಪೈಪ್ ಡ್ಯಾಮೇಜ್ ಆಗುತ್ತೆ. ಯೋಜನೆಗಳು ಮಾಡಿ 5-6 ವರ್ಷ ಕೂಡ ಆಗಿಲ್ಲ, ಪೈಪ್ಗಳೆಲ್ಲ ಕಡೆ ಸೋರ್ತವೆ. ಶಿಕ್ಷಣ, ರೈತರು, ನೀರಾವರಿ, ಆರೋಗ್ಯ ಇದಿಷ್ಟು ನಿಮ್ಮ ಮೊದಲ ಆದ್ಯತೆ. ಆಮೇಲೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು, ಕುಡಿಯೋ ನೀರು, ಲೈಟು, ರಸ್ತೆ, ಚರಂಡಿ. ಕುಡಿಯೋ ನೀರು ಡೈಲಿ ಬರಲ್ವಾ ಇಲ್ಲಿ ನಾಳ? ಇಲ್ಲಿ ಇಲ್ಲ. ಈಗ ನೋಡಿ ಹೇಗಿದೆ ಅಂದ್ರೆ, ಈ ಕ್ಷೇತ್ರದ ಪಕ್ಕದಿಂದ ತುಂಗಾಭದ್ರಾ ನದಿ ಹರಿತಾ ಇದೆ. ಆದ್ರೂ ಈ ಕ್ಷೇತ್ರ ಇನ್ನೂ ಕೂಡ ಬೋರ್ವೆಲ್ ವಾಟರ್, ಟೋಟಲಿ ಹಾರ್ಡ್ ವಾಟರ್ ಕುಡಿತಿದೆ. ಬಂದ್ಮೇಲಿಂದ ನಾನು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದೆ, ಎಲ್ಲ ಕಡೆ ನದಿ ನೀರು ಕೊಡಿ ಅಂತೇಳಿ. ಅದು ಕೆಲವೊಂದು ಪ್ರಾಬ್ಲಮ್ ಇದೆ, ಪೈಪ್ಗಳು ಒಡೆದೋಗಿದ್ದಾವೆ. ಈಗ 100 ಕೋಟಿ ನಾವು ವೆಚ್ಚ ಮಾಡಿ ಇವತ್ತು ಯೋಜನೆ ರೂಪಿಸಿರ್ತೀವಿ. ಅದಕ್ಕೊಂದು 10% ತಾವು ನಿರ್ವಹಣೆ ಮಾಡಕ್ ಇರ್ಲಿಲ್ಲ ಅಂತಂದ್ರೆ ಯಾವ ಯೋಜನೆ ಮಾಡಕ್ ಸಾಧ್ಯ? ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು 18-28 ಯೋಜನೆಗಳಿದ್ದಾವೆ. 2 ವರ್ಷ ಆದ್ರೂ ಇಲ್ಲಿವರೆಗೆ ಆ ಮೇಂಟೆನೆನ್ಸ್ ಮಾಡೋರಿಗೆ ಇಲ್ಲಿವರೆಗೆ ಒಂದು ಟೆಂಡರ್ ಆಗಿಲ್ಲ, ಒಬ್ಬರಿಗೆ ಆ ಮೇಂಟೆನೆನ್ಸ್ ಮಾಡಕ್ ನಿರ್ವಹಣೆಗೆ ಅನುದಾನ ಕೂಡ ಇಟ್ಟಿಲ್ಲ. ಇದ್ರ ಬಗ್ಗೆ ನಾನು ಸದನದಲ್ಲಿ ಧ್ವನಿ ಕೂಡ ಎತ್ತಿದ್ದೆ. ನಿಮ್ಮೆಲ್ಲಾ ಪ್ರಾಬ್ಲಮ್ ಜನಕ್ಕೆ ಕನ್ವೆ ಆಗಿದೆ ಅನ್ಕೋತೀರಾ? ಅಲ್ಲ, ಯಾಕೆ ಹೇಳಕ್ ಬಂದ್ರೆ ಚರಂಡಿ ಕಟ್ಕೊಂಡ್ರು ಬೆಳಗ್ಗೆ MLA ಫೋನ್ ಬರುತ್ತೆ, ನಮ್ಮನೆ ಗಟ್ರ ಕಟ್ಕೊಂಡ್ಬಿಟ್ಟಿದೆ ಸರ್, ನೋಡೋರಿಲ್ಲ ಸರ್ ಅಂತ. ಜನರು ಬಹಳಷ್ಟು ಸೂಕ್ಷ್ಮತೆಯಿಂದ ಗಮನಿಸಿದ್ದಾರೆ ಎಲ್ಲ. ಅದು 100% ನಮ್ಮ ಭಾಗದ ಜನರು ಬಹಳ ಬುದ್ಧಿವಂತರು, ಎಲ್ಲ ಆಲೋಚನೆ ಮಾಡ್ತಿದ್ದಾರೆ, ಕಾಯ್ತಿದ್ದಾರೆ ಮುಂದೆ ಚುನಾವಣೆ ಯಾವಾಗ ಬರುತ್ತೆ. ಇಂಥ ಇದ್ದವ್ರು ಮಾಡತ್ತೆ ಹತ್ರ ಏನ್ ಸರ್ ಹಾಗಾದ್ರೆ? ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಇದೆ, ನೀರಾವರಿ ಸಮಸ್ಯೆ ಇದೆ. ಅಲ್ಲ, ಹೇಗಿರುತ್ತೆ ಅಂತಂದ್ರೆ, ಹಿಂದೆ ಅವರು ಯಾರು ಕೆಲಸ ಮಾಡಿಲ್ಲ ಅಂತ ಇಲ್ಲಿ ಯಾರು ವ್ಯಕ್ತಿ ಯಾರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಓಕೆ. ಆದ್ರೆ ಅವ್ರಿಗೆ ಏನ್ ಕಾಣುತ್ತೆ, ಅವ್ರಿಗೆ ಅವ್ರ ದೃಷ್ಟಿಕೋನ ಹೇಗಿದೆ ಅಷ್ಟು ಮಾಡಿದ್ದಾರೆ ಕೆಲಸ. ಇವತ್ತು ನಾನು ಜಗತ್ತೆಲ್ಲ ಓಡಾಡ್ಕೊಂಡು ಬಂದಿದ್ದೀನಿ, ಹಂಗಾಗಿ ಜಗತ್ ನೋಡಿದ್ದೀನಿ. ನಾನು ಇವತ್ತು ಚೈನಾದಲ್ಲಿ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತೇಳಿ ನೋಡಿದ್ದೀನಿ. ಇವತ್ತು ನಾನು ಯುರೋಪಲ್ಲಿ ಲಾ ಅಂಡ್ ಆರ್ಡರ್ ಹೇಗಿದೆ ಅಂತ ನೋಡಿದ್ದೀನಿ. ಯುರೋಪಲ್ಲಿ ಎಲ್ಲ ದೇಶಗಳಲ್ಲಿ ನಾನು ಅಲ್ಲಿ ಎಜುಕೇಶನ್ ಸಿಸ್ಟಮ್, ಅಲ್ಲಿ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಅಲ್ಲಿ ಲಾ ಅಂಡ್ ಆರ್ಡರ್, ಅಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈಸ್, ನಾನು ಎಲ್ಲ ನೋಡಿದ್ದೀನಿ ಅಲ್ವಾ. ನನಗೆ ಅಲ್ಲಿದ್ದಕ್ಕೆ ಇಲ್ಲಿದ್ದು ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಬೇರೆ ದೇಶದಲ್ಲಿರೋ ಸೌಲಭ್ಯಗಳೇ ನಮ್ಮ ದೇಶದಲ್ಲಿ ಏನಾದ್ರು ಮಾಡ್ಬೇಕನ್ನೋ ಕಿಚ್ತಂತ ನಿಮ್ಮಲ್ಲಿ? ಬಹಳ. ಓಕೆ.
ಮೊನ್ನೆ ನಾನು PWD ಇಂಜಿನಿಯರ್ ಜೊತೆ ಮಾತಾಡ್ತಾ ಇದ್ದೆ. ಹೈವೇಗಳು ಬೇರೆ ದೇಶದಲ್ಲಿ ಇಲ್ಲೇ ನಮ್ಮ ಹರಪನಹಳ್ಳಿಯಿಂದ ಮುಂಡ್ರಿಗೂರಿಗೆ ಏನಾಗಿದೆ, ಈ ರಸ್ತೆ ಯಾಕೆ ಲೆವೆಲ್ ಇದೆ, ತಾವು ಮಾಡೋ ರಸ್ತೆ ಯಾಕೆ ಅಂಕು ಇರ್ತವೆ ಅಂತ ಅದಕ್ಕೆ ಅವ್ರು ಹೇಳಿದ್ರು, ಸರ್ ಈ ರಸ್ತೆ ಮಾಡಕ್ಕೆ ಮಷಿನ್ ಯೂಸ್ ಮಾಡಿದ್ದಾರೆ, ಆ ಮಷಿನ್ ಯೂನಿಫಾರ್ಮ್ ಆಗಿರುತ್ತೆ, ಎಷ್ಟೇ ಗ್ಯಾಪ್ ಇದ್ರು ಅದೇ ಫಿಲ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಮ್ಯಾನುವಲ್ ಮಾಡ್ತಾರಲ್ಲ ಸರ್, ಹಂಗಾಗಿ ಇದಾಗುತ್ತೆ. ನಾನಂದ್ರೆ ಮ್ಯಾನುವಲ್ ಮಾಡ್ಸೋ ತರ ಕಂಪಲ್ಷನ್ ನಮಗೇನ್ ಬಂದಿದೆ ಅಂತ ಅನಿವಾರ್ಯತೆ ನಮಗೇನಿದೆ, ನಾವು ಮಷೀನಿಂದಾನೇ ಮಾಡ್ಸೋಣ ಸರ್. ತಾವು ಹೇಳಿದ್ರೆ ನಾವು ಟೆಂಡರ್ ಅಲ್ಲಿ ಸೇರಿಸ್ಕೊಳ್ತೀವಿ, ನೆಕ್ಸ್ಟ್ ಯಾರೇ ರಸ್ತೆ ಮಾಡೋದ್ರು ವಿತ್ ಮಷೀನಿಂದಾನೇ ಮಾಡ್ಬೇಕಂತೇಳಿ ನಾನು ಕರಿತೀನಿ ಸರ್ ಅಂದು. ನಾನಂದ್ರೆ ಯಾರೊಬ್ಬರು ಬಂದೇ ಬರ್ತಾರೆ. ಈಗ ಯಾವೊಬ್ಬ ಕಾಂಟ್ರಾಕ್ಟರ್ಗೆ ನಾವು ಅನುಕೂಲ ಮಾಡೋಕ್ಕೋಸ್ಕರ ಜನಸಾಮಾನ್ಯರಿಗೆ ನಾವು ತೊಂದರೆ ಕೊಡಕ್ಕಾಗಲ್ಲ. ಯಾವ ರಸ್ತೆನೂ ಲೆವೆಲ್ ಆಗಿಲ್ಲ, ಎಲ್ಲಿನೂ ಕೂಡ ಮಾರ್ಕ್ ಇರಲ್ಲ, ಎಲ್ಲಿನೂ ಕೂಡ ಕ್ಯಾಟಗಿರಿಗಳಿರಲ್ಲ, ಎಲ್ಲಿನೂ ಕೂಡ ಸೇಫ್ಟಿಗೆ ಹಂಸಿರಲ್ಲ. ಸೊ ಎಲ್ಲ ಕೆಲಸಗಳು ಆ ವೈಜ್ಞಾನಿಕವಾಗಿ ಯಾಕೆ ಮಾಡ್ತಾ ಇದ್ದೀರಿ, ಇಟ್ ಶುಡ್ ಬಿ ಎ ಸೈಂಟಿಫಿಕ್ ಅಂತ. ಹೌದು. ಅದಕ್ಕೆ ಸರ್ ಅವರೆಲ್ಲ ಮಷಿನ್ ಯೂಸ್ ಮಾಡ್ತಾರೆ ಸರ್, ಪ್ರಾಪರ್ ಆಗಿ ವೈಬ್ರೇಟ್ ಮಾಡ್ತಾರೆ ಸರ್. ಇಲ್ಲಿ ಮ್ಯಾನುವಲ್ ಮಾಡ್ತಾರಲ್ಲ ಸರ್, ಮ್ಯಾನುವಲ್ ನಾವು ಹಾಕ್ಬಿಟ್ಟು ಟ್ರೆಡಿಷನಲ್ ಮೆಥಡ್ ಇಂದ ಸರ್ಸ್ಬಿಟ್ಟು ರೋಲರ್ ಮಾಡ್ತೀವಲ್ಲ, ಹಂಗಾಗಿ ಸ್ವಲ್ಪ ಅಂಕೋ ಬರುತ್ತೆ ಅಂದ್ರೆ ಇನ್ಮೇಲಿಂದ ಯಾವುದೇ ಕಾರಣಕ್ಕೆ ಮ್ಯಾನುವಲ್ ಮಾಡಂಗಿಲ್ಲ, ಮಷೀನ್ ಇಂದ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಇದೆಲ್ಲ ಯಾವಾಗ ತಿಳ್ಕೊಂಡ್ರಿ ಸರ್ ನೀವು? ಲೈಕ್ ನನ್ನ ಪ್ರಶ್ನೆ ಏನಂದ್ರೆ, ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದವರು, ನಿಮ್ಮ ತಲೆ ಮೆಕ್ಯಾನಿಸಮೇ ಓಡ್ತಾ ಇರುತ್ತೆ. ಈ ಸೋಷಿಯಲ್ ಕನ್ಸನ್ನು ಅಥವಾ ರೋಡ್ ಹಿಂಗೆ ಮಾಡಬೇಕು, ನೀರು ಹಿಂಗೆ ಬರಬೇಕು, ಹಿಂಗೆ ಏತ ನೀರಾವರಿ ಆಗಬೇಕು, ಯಾರಿದ್ ನಿಮ್ಗೆಲ್ಲ? ಈಗ ನೋಡಿ ಹೇಗಿರುತ್ತೆ ಅಂತಂದ್ರೆ, ಈಗ ನಾನು ಬೇರೆ ದೇಶದ ಬೇಡ ನಾನು ನಮ್ಮ ರಾಜ್ಯದಲ್ಲಿ ಹೇಳ್ತೀನಿ. ಇವತ್ತು ನಾನು ಬೆಂಗಳೂರಲ್ಲಿ ನನ್ನ ಫ್ಯಾಮಿಲಿ ಇದೆ, ಮಕ್ಕಳೆಲ್ಲ ಇರ್ತಾರೆ, ಬೆಂಗಳೂರಲ್ಲ ಓಡಾಡ್ತಿರ್ತೀನಿ ನಾನು. ಇಷ್ಟು ದೊಡ್ಡ ಬೆಂಗಳೂರು, ಆ ಬೆಂಗಳೂರಿಗೆ ಎಷ್ಟು ಗ್ರೇ ವಾಟರು, ಡ್ರಿಂಕಿಂಗ್ ವಾಟರು, ಎಲ್ಲವೂ ಕೂಡ ಒಂದು ಹನಿ ಚರಂಡಿ ನೀರು ಕಾಣಕ್ಕಾಗಲ್ಲ, ರೋಡ್ ಮೇಲೆ ಒಂದು ಹನಿ ಯಾವುದು ನೀರು ಕಾಣಕ್ಕಾಗಲ್ಲ. ಚಿಕ್ಕ ಗ್ರಾಮ ಇರ್ತವೆ, ಆ ಗ್ರಾಮದಲ್ಲಿ ಯಾಕೆ ಹೊಳಿ ತರ ಹರಿತಿರ್ಬೇಕು ಚರಂಡಿಗಳು? ಯಾಕೆ ಬೆಂಗಳೂರಲ್ಲಿ ಏನ್ ಜನ ಇದಾರ, ಜನರು ನಾವು ಜನರು ಅಲ್ವಾ? ನಾವು ಯಾವ ತರ ಜೀವಿಸ್ಲಿಕ್ಕೆ ನಮಗೆ ಹಕ್ಕಿಲ್ವಾ? ಏನಾದ್ರು ಕೊರತೆ ಇದೆಯಾ? ಯಾಕೆ ಮಾಡಬಾರ್ದು? ಬೆಂಗಳೂರು ರೀತಿಯಿಂದ ಗ್ರಾಮಗಳನ್ನ ಚರಂಡಿ ಮುಕ್ತ, ಎಲ್ಲ ಒಳ ಚರಂಡಿ ಮಾಡಿ, ಒಳ್ಳೆ ರೀತಿಯ ರಸ್ತೆಗಳು ಕೊಟ್ಟು ಯಾಕೆ ಗ್ರಾಮಗಳು ಅಭಿವೃದ್ಧಿ ಮಾಡಬಾರ್ದು? ಯಾಕೆ ಶಾಲೆಗಳನ್ನೆಲ್ಲ ಕಂಪ್ಲೀಟ್ ರಿನೋವೇಟ್ ಮಾಡಿ, ಹಾಳಾಗಿರೋದೆಲ್ಲ ಡೆಮೊಲಿಷ್ ಮಾಡಿ, ಹೊಸ ಬಿಲ್ಡಿಂಗ್ಗಳು ಮಾಡಿ, ಸ್ಮಾರ್ಟ್ ಕ್ಲಾಸಸ್ ಎಲ್ಲ ಹಾಕಿ, ವಿತ್ ವಿಡಿಯೋ ವಿಜುವಲೈಸ್ ತರ ಎಜುಕೇಶನ್ ಕೊಟ್ಟು ಯಾಕೆ ಮಾಡಬಾರ್ದು? ಇವತ್ತು ಸರ್ಕಾರ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿ ಕೊಟ್ಟಿದೆ ನಮಗೆ. ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸರ್ಕಾರಿ ಶಾಲೆಗಳಿದ್ದಾವೆ, ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಆ ಸರ್ಕಾರಿ ಶಾಲೆಗೆ ಮಾಸ್ಟರ್ಗಳು ಮಾಡ್ತಾರೆ. ಇವತ್ತು ಸಾವಿರಾರು ಕೋಟಿ ಸ್ಯಾಲರಿ ರೂಪದಲ್ಲಿ, ಎಲ್ಲ ಮೇಂಟೆನೆನ್ಸ್ ರೂಪದಲ್ಲಿ ಇವತ್ತು ಸರ್ಕಾರ ಅಂದ್ರೆ ನಮ್ದೇ ಟ್ಯಾಕ್ಸ್ ದುಡ್ಡು ಇವತ್ತು ವ್ಯಯ ಆಗ್ತಾ ಇದೆ ಅಂತಂದ್ರೆ, ಅದರಿಂದ ಉಪಯುಕ್ತವಾದ ಶಿಕ್ಷಣ ಯಾಕೆ ಸಿಗಬಾರ್ದು? ಒಳ್ಳೆ ರೀತಿಯ ಕುಡಿಯೋ ನೀರು ಯಾಕೆ ಸಿಗಬಾರ್ದು? ಒಳ್ಳೆ ರೀತಿಯ ಚರಂಡಿಗಳು, ರಸ್ತೆ ಯಾಕೆ ಆಗ್ಬಾರ್ದು? ಟೋಟಲಿ ನರೇಗಾ ನೋಡಿ, ನರೇಗಾದಾಗ ಎಷ್ಟೋ ಕೋಟಿಗಳು ನಾವು ಇವತ್ತು ಖರ್ಚು ಮಾಡ್ತಾ ಇದ್ದೀವಿ. ಹಾಗಾಗಿ ಮಾಡ್ಲಿಕ್ಕೆ ಬಹಳಷ್ಟು ಒಳ್ಳೆ ಕೆಲಸಗಳಿದಾವೆ. ಸರ್ಕಾರದಲ್ಲಿ ಸರ್ವಪಕ್ಷ ಸಭೆ ಏನಾರು ಆಗ್ತಿದ್ಯಾ ಈ ಸರ್ಕಾರದಲ್ಲಿ? ಅದು ಎಲ್ಲಾ ಶಾಸಕರ ಪಕ್ಷಾತೀತವಾಗಿ ಅಭಿಪ್ರಾಯ ತಗೋತಾರ, ಅಥವಾ ನೀವೇನಾರು ಅಭಿಪ್ರಾಯಗಳನ್ನ ಕೊಟ್ಟಿದ್ದೀರಾ ವೈಯಕ್ತಿಕ ಹಿತಾಸಕ್ತಿ? ನೋಡಿ, ನಮಗೆ ಬೇರೆ ಬೇರೆ ಮೀಟಿಂಗ್ ಅಲ್ಲಿ ಎಲ್ಲ ಸಿಗುವಾಗ ನಾವು ಖಂಡಿತವಾಗಿಯೂ ಮಾತಾಡ್ತಿರ್ತೀರ. ಸ್ಪಂದನೆ ಕರೆಕ್ಟ್ ಆಗಿ ಸಿಗುತ್ತೆ? ಸ್ಪಂದನೆ ಪಾಪ ಒಳ್ಳೆ ರೀತಿಯಿಂದ ಆಗ್ಲಿ ಮಾಡೋಣ ಅಂತೇಳಿ. ಈಗ ಶಾಸಕನೇ ಯಾವುದೇ ಪಕ್ಷ. ಹೌದು ಹೌದು ಸರ್, ಹೌದು. ಹಾಗಾಗಿ ನಾವು ಯಾವಾಗ ಹೋದ್ರೂ ಕೂಡ ಯಾವ ಮಂತ್ರಿ ಆಗಿರ್ಲಿ ಯಾರು ಇಗ್ನೋರ್ ಮಾಡಲ್ಲ. ಬಟ್ ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ಅವ್ರ ಹತ್ರ ಇವತ್ತು ಅನುದಾನ ಕೊರತೆಯಿಂದ ಅವರು ಹೆಲ್ಪ್ಲೆಸ್. ಸರ್, ಇನ್ನ 3 ವರ್ಷನೂ ಉಳಿದಿಲ್ಲ, 26 ಬಂದ್ಬಿಡುತ್ತೆ, 27ಕ್ಕೆ ಎಲೆಕ್ಷನ್ ಆವಾಗ ಶುರು ಆಗ್ಬಿಡುತ್ತೆ. ನಿಮ್ಮ ಆದ್ಯತೆಗಳು ಜನಕ್ಕೆ ಅರ್ಥ ಆಗಿದೆ. ಇಲ್ಲಪ್ಪ, ಈ ಅವಕಾಶದಲ್ಲಿ, ಈ ಟರ್ಮ್ದಲ್ಲಿ ನಾನಿದ್ದು ನನ್ನ ಫಸ್ಟ್ ಪ್ರಿಯಾರಿಟಿ ಅಂತಂದ್ರೆ ಶಿಕ್ಷಣನ, ನೀರಾವರಿನ, ರೈತರ ಸಮಸ್ಯೆನ, ಆರೋಗ್ಯನ. ಪಾಪ ನಿಮ್ಮ ಕನಸನ್ನ ಎಲ್ಲ ಪೂರೈಸಕ್ಕಾಗಲ್ಲ, ನಿಮ್ಮ ಸರ್ಕಾರ ಇಲ್ಲ. ಜನರಿಗೆ ಏನ್ ಮಾತು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ನಾನು ಏನಾಯ್ತು, ಗೆದ್ದಿದ ತಕ್ಷಣ ನಿರಂತರವಾಗಿ 7-8 ದಿನ
ಮಳೆ ಸುರಿತಾ ಇತ್ತು. ನಾನು ನಮ್ಮ ಹಡಲಿ ಪಟ್ಟಣದಲ್ಲಿ ಛತ್ರಿ ಹಿಡ್ಕೊಂಡು ಎಲ್ಲ ಕಡೆ ಓಡಾಡಿದೆ. ಮೇನ್ ಬಜಾರ್ಗಳಲ್ಲಿ ರಸ್ತೆಗಳು ಬಿಟ್ರೆ ಯಾವ ಊಳಿಯಲ್ಲಿ ಕೂಡ ಅಂತ ಒಳ್ಳೆ ರಸ್ತೆಗಳಿರಲಿಲ್ಲ. ಹಠ ಹಿಡಿದೆ ಏನಾದ್ರು ಮಾಡಿ ನಾನು ಮಾಡಲೇಬೇಕಂತ. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ರಸ್ತೆಗಳು ರೆಡಿ ಮಾಡಿದೆ. ಇವತ್ತು ವಿರೋಧ ಪಕ್ಷದಾಗಿದ್ದೀನಿ, ಸರ್ಕಾರದ ಪರಿಸ್ಥಿತಿ ಸರಿ ಇಲ್ಲ, ಆದ್ರೂ ಏನೋ ಒಂದು ಹಠ ಹಿಡಿದು ಇವತ್ತು ಎಷ್ಟು ನಮ್ಮ ಕೈಯಿಂದ ಆಗುತ್ತೆ ಅಷ್ಟು ಅಭಿವೃದ್ಧಿ ಮಾಡೋಣ ಅಂತ ಹೇಳಿ. ಓಕೆ. ಹಾಗಾಗಿ ನಮಗೇನು ಅನ್ಸುತ್ತೆ, ಶಾಸಕನಾಗಿದ್ದೀವಿ, ವಿರೋಧ ಪಕ್ಷದಾಗಿದ್ದೀವಿ, ಅನುದಾನ ಇಲ್ಲ, ಬಟ್ ಇದೇ ರೀತಿ ಇದೇ ಸಮಯ ಇರಲ್ಲ. ಕಾಲಚಕ್ರ ಉರುಳುತ್ತೆ. ಖಂಡಿತವಾಗಿ ಒಳ್ಳೆ ಸಮಯ ಬರುತ್ತೆ. ನಮ್ಮ ಎಲ್ಲ ಜನತೆಗೆ, ಕಾರ್ಯಕರ್ತರು ಎಲ್ಲ ಅದೇ ಹೇಳ್ತೀನಿ, ಸಮಾಧಾನದ ಕಾಯಿರಿ, ಏನೂ ಆಗಲ್ಲ. ಒಳ್ಳೆ ಸಮಯ 100% ನಮಗೆ ಬಂದೇ ಬರುತ್ತೆ. ಆ ಸಮಯದಲ್ಲಿ ನಾವೇನು ಅನ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡೋಣ ಅಂತೇಳಿ ಹೇಳ್ತಾ ಬರ್ತಾರೆ. ರಾಜ್ಯ ಬಿಜೆಪಿಯಲ್ಲಿ ನೀವು ಯುವ ನಾಯಕರಾಗಿರೋದ್ರಿಂದ ಸಾಕಷ್ಟು ಜನ ಯುವ ನಾಯಕರಿದ್ದಾರೆ. ಕರ್ನಾಟಕ ಬಿಜೆಪಿ ಒಗ್ಗಟ್ಟಾಗಿದೆಯಾ? ಖಂಡಿತವಾಗಿ ಒಗ್ಗಟ್ಟಾಗಿದೆ. ಈಗ ಒಬ್ರು ಇಬ್ರು ಅವರ ವೈಯಕ್ತಿಕದಿಂದ ಮೀಡಿಯಾ ಮುಂದೆ ಮಾತಾಡೋದ್ರಿಂದ ಒಗ್ಗಟ್ಟು ಹೊಡೆದೋಗಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಮೊನ್ನೆ ನಮ್ಮ ರಾಜ್ಯದ ಉಸ್ತುವಾರಿಯವರು ಬಂದಾಗ ಕರೆದಿದ್ರು ನಮಗೆ. 66 ಶಾಸಕರಲ್ಲಿ 60 ಜನ ಇದ್ದೀವಿ ನಾವು. ಓಕೆ. ನಮ್ಮೆಲ್ಲರದ ಅಭಿಪ್ರಾಯ ಒಂದೇ ಇತ್ತು. ಆಮೇಲೆ ಇನ್ನೊಂದು 4-5 ಜನಕ್ಕೆ ಏನು ಮನಸ್ತಾಪ ಇದೆ, ಅದನ್ನ ಕೂಡ ಕರೆದು ಅವ್ರದ್ದು ಏನ್ ಸಮಸ್ಯೆ ಇದೆ ಅದನ್ನ ಸರಿ ಮಾಡಿ ಅವ್ರನ್ನು ಕೂಡ ನಮ್ಮ ಜೊತೆ ಒಗ್ಗಟ್ಟಾಗಿರಕ್ಕೆ ಮಾಡ್ಕೊಡಿ ಅಂತೇಳಿ ನಾವು 60 ಜನನು ನಾವು ಕೇಳಿದ್ವಿ. ಓಕೆ. ಅವ್ರು ಖಂಡಿತವಾಗಿ ಅವ್ರು ಹೇಳಿದ್ರು, ಖಂಡಿತವಾಗಿ ಅದೇನ್ ಅವ್ರ ಸಮಸ್ಯೆ ಇದೆ ಸಣ್ಣ ಪುಟ್ಟ, ಅದನ್ನ ನಾವು ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಇವತ್ತು ಇಡೀ ಜಗತ್ತಿನಲ್ಲಿ ನಮ್ಮ ಮೋದಿಜಿಯವರು ಮಾಡೋ ಕೆಲಸಗಳೆಲ್ಲ ಕೊಂಡಾಡ್ತಿದ್ದಾರೆ. ನಮಗೆ ಇವತ್ತು ಬಿಜೆಪಿ ಪಕ್ಷದಲ್ಲಿ ಇದೀವಿ ಅಂತ ನಮಗೊಂದು ಹೆಮ್ಮೆ. ನಮ್ಮ ಪಕ್ಷ ಈಗ ನೋಡಿ, ಮೊನ್ನೆ ದಿಲ್ಲಿಯಲ್ಲಿ ಒಂಥರ ಐತಿಹಾಸಿಕ ಜಯ. ಹೌದು ಸರ್, ಹೌದು. ಅದೆಲ್ಲ ನೋಡಿ ಬಹಳನೇ ಖುಷಿ ಆಗುತ್ತೆ. ಓಕೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಅದೇ ರೀತಿಯ ಜಯ ನಮ್ದಾಗುತ್ತೆ, ಅಲ್ಲಿವರೆಗೆ ಕಾಯೋಣ ಅಂತೇಳಿ ಕಾಯ್ತಾ ಇದ್ದೀವಿ. ಸರ್, ಎಷ್ಟೋ ಜನ ಮಾಜಿ ಪ್ರಧಾನಿ ಮೊಮ್ಮಕ್ಕಳು, ಮಾಜಿ ಮುಖ್ಯಮಂತ್ರಿ ಮಕ್ಕಳು 3 ಸಲ ಸೈಕಲ್ ಹೊಡೆದ್ರು, ಆಗ್ತಾ ಇಲ್ಲ ವಿಧಾನಸೌಧದೊಳಗೆ ಹೋಗಕ್ಕೆ. ಫಸ್ಟ್ ಅಟೆಂಪ್ಟಲ್ಲೇ ವಿಧಾನಸೌಧದೊಳಗೆ ಹೋದ್ರಿ, ಎಷ್ಟು ಬ್ಲೆಸ್ಡ್ ಅನ್ಕೋತೀರಾ ಸರ್ ಈ ಕ್ಷೇತ್ರದ ಮತದಾರರ ವಿಚಾರದಲ್ಲಿ? ಹಾಗಾಗಿ ನಾನು ಅಂಬೇಡ್ಕರ್ ಅವ್ರನ್ನ ಧನ್ಯವಾದ ಹೇಳ್ತಿರ್ತೀನಿ. ನನಗೆ ಯಾವಾಗ ಸಮಯ ಸಿಗ್ತೈತಿ. ಇವತ್ತು ಅವ್ರು ಮಾಡಿರೋ ಈ ಸಂವಿಧಾನದಿಂದ ಇವತ್ತು ನಾನು ಶಾಸಕನಾಗಕ್ಕೆ ಸಾಧ್ಯ. ಓಕೆ. ಅವರು ಆ ಥರ ಸಂವಿಧಾನ ರೂಪಿಸ್ಲಿಲ್ಲ ಅಂದ್ರೆ ಆಗ್ತಿದ್ದಿಲ್ಲ. ಹಾಗಾಗಿ ನೋಡಿ ಆ ಸಂವಿಧಾನದ ಶಕ್ತಿ ಮೌಲ್ಯಗಳು ಎಷ್ಟಿದೆ ಅಂತೇಳಿ ಇವತ್ತು ಯಾವೊಬ್ಬ ರೈತನ ಮಗ, ಒಂದು ಸಣ್ಣ ಮನೆತನ ಮಗ, ಒಂದು ಯಾವುದೇ ಏನೇ ಆ ಕುಟುಂಬ ಆಗಿರ್ಲಿ, ನಮ್ಮ ಊರಲ್ಲಿ ಇನ್ನೂರಿಗೂ ನಮ್ಮವ್ರು ಯಾರು ಏನೂ ಆಗಿಲ್ಲ ರಾಜಕಾರಣದಲ್ಲಿ. ಇವತ್ತು ನನಗೆ ಶಾಸಕನಾಗಿ ಈ ಕ್ಷೇತ್ರದ ಜನತೆಯ ಆಶೀರ್ವಾದ, ಅಂಬೇಡ್ಕರ್ ಜಿ ಅವರ ಆ ಸಂವಿಧಾನ ಅಂದ್ರೆ ಇದರ ಅರ್ಥ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೆ ಏನ್ ಬೇಕೋ ಆಗ್ಬಹುದು. ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇಲ್ಲಿನ ಮತದಾರರು ಏನ್ ಹೇಳ್ತಾರೆ, ಏನು ನಿರೀಕ್ಷೆ ಇದೆ, ಶಾಸಕರಿಂದ ಏನ್ ಕೆಲಸ ಆಗಬೇಕು ಅಥವಾ ಅಧಿಕಾರಿಗಳ ಕೆಲಸ ಹೇಗ್ ನಡೀತಾ ಇದೆ, ಇಲ್ಲಿನ ಸಾಮಾನ್ಯ ವೋಟರ್ಸ್ ಅನ್ನ ನಾವು ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕೊಟ್ರೇಶ್ ನಾಯಕ್ ಅಂತ ಹೇಳಿ. ಎಷ್ಟು ವರ್ಷ ಸರ್ ನಿಮ್ಗೆ? ನಮಗೆ 62 ಇಯರ್ಸ್. ಓಕೆ. MP ಪ್ರಕಾಶ್ ಅವರಿಂದ ಹಿಡಿದು ಕೃಷ್ಣ ನಾಯಕ್ ವರ್ಗೂ ಎಲ್ಲಾರನ್ನೂ ನೋಡಿರ್ತೀರಾ. ಹೌದು. ನಿಜಕ್ಕೂ ಹೂವಿನ ಹಡಗಲಿಗೆ ಇರುವಂತ ಸಮಸ್ಯೆ ಏನು ಸರ್? ಇಲ್ಲಿ ಏನ್ ಆಗ್ಬೇಕಂದ್ರೆ ಇಲ್ಲಿ ವಿದ್ಯಾವಂತರು ಬಹಳ ಜನ ಇದ್ದಾರೆ, ಯುವಕರು. ಉದ್ಯೋಗಾವಕಾಶ ಬೇಕೇ ಬೇಕು. ಯಾವ್ದಾರು ಒಂದು ಕಂಪ್ನಿ ಮಾಡಿದ್ರೆ ಸುಮಾರು ನಮ್ಮ ಹಡಗಲಿ ತಾಲೂಕು ಬರೀ ತಾಂಡಗಳೇ 30 ತಾಂಡ ಇದಾವೆ. ಆಮೇಲೆ ಇಲ್ಲ 136 ಹಳ್ಳಿಗಳಿದಾವೆ. ಇಲ್ಲಿ ಸಮಾಜವಾಗಿ ಹೆಚ್ಚಾಗಿ ವೀರಶೈವ ಕಮ್ಯುನಿಟಿ ಫಸ್ಟ್ ಇದೆ, ಸೆಕೆಂಡ್ ಕುರುಬ ಸಮಾಜ ಇದೆ, ಸೆಕೆಂಡ್ ಪಾಪ್ಯುಲೇಷನ್, ಥರ್ಡ್ ನಾವು ಇದು SC ST ಎಲ್ಲ ಬರ್ತಾ ಇದೀವಿ ನಾವು. ಹಾಗಾಗಿ ನಮ್ಮ ಈ ಕ್ಷೇತ್ರಕ್ಕೆ ಇಲ್ಲಿಂದ ವಲಸೆ ಜನ ಭಾಳ ಕೂಲಿ ಮಾಡಕ್ಕೆ ಹೋಗ್ತಿದ್ದಾರೆ, ಕಾಫಿ ಎಸ್ಟೇಟ್ಗಳಿಗೆ, ಮಂಗಳೂರು, ಗೋವಾಕ್ಕೆ. ಹಾಗಾಗಿ ನಮ್ಮ ಶಾಸಕರಿಗೆ ನಾವು ಮನವಿ ಮಾಡಿದ್ದೀವಿ, ತಾವು ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವ್ದಾದ್ರು ಒಂದು ಕಂಪನಿ ಓಪನ್ ಮಾಡಿಸಿದ್ರೆ ಭಾಳ ಅನುಕೂಲ ಆಕೈತಿ ಅಂತೇಳಿ ನಾವು ಶಾಸಕರು ಹೇಳಿದ್ದೀವಿ. ಇನ್ನೊಂದೇನಂಬುದು ನಮ್ಮ ಶಾಸಕರಲ್ಲೇ ಏನು ಒಂದು ದೃಷ್ಟಿ ಏನಿದೆ ಅಂದರೆ ಭಾಳ ದೂರದೃಷ್ಟಿ ಇದೆ. ನಾನು ಈ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು, ಮುಂದಿನ ದಿನಮಾನಗಳಲ್ಲಿ BJP ಬಂದೇ ಬರುತ್ತೆ, ನಾನು BJP ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ BJP ಸರ್ಕಾರ ಇರಬೇಕು. ಆ ಸಮಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ತದನಂತರ ಇವತ್ತು ಎಲ್ಲ ಪ್ರೌಢಶಾಲೆಗೆ ಒಂದು ಮಾಡಲಾಗಿ ಒಂದು ಬಿಲ್ಡಿಂಗ್ಸ್ ಮಾಡಿಸಿ
ಒಳ್ಳೆ ಒಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕೊಡಿಸಿದ್ದಾರೆ, ನಮ್ಮ HKDP ಇಂದ ಹೈಟೆಕ್ ಸ್ಕೂಲ್ ಮಾಡಿಸಿದ್ದಾರೆ. ಹಂಗಾಗಿ ನಾವು ಸ್ಮಾರ್ಟ್ ಕ್ಲಾಸ್ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಶಾಸಕರು ಹೆಂಗಿದಾರಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮಹಿಳೆಯರಿಂದ ಯುವಕರಿಂದ ಯಜಮಾನರಿಗೆ ಯಾರಿಗೂ ಬಿಟ್ಟಿದ್ದೆಲ್ಲ ಒಳ್ಳೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದೆ. ಆದರೆ ಸರ್ಕಾರ ಇನ್ನು ಗ್ರಾಂಟ್ ಕೊಡಬೇಕಾಗಿದೆ, ಸರ್ಕಾರ ಕೊಡ್ತಾ ಇಲ್ಲ. ನಾವು ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕದಲ್ಲಿ ಇದೆ, ನಮ್ಮ SC/ST ಹಣ ದುರ್ಬಳಕೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ SC/ST ಶಾಪ ಖಂಡಿತ ಬಿದ್ದೇ ಬೀಳುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ನಾಯ್ಕ ಅಂತಾನೆ. ಏನ್ ಮಾಡ್ತೀರಾ? ನಾವು ಬೇಸಿಕಲಿ ಅಗ್ರಿಕಲ್ಚರ್. ಹೇಗಿದೆ ಸರ್ ಹೂವಿನ ಹಡಗಲ್ಲಿ ಮಳೆ ಬೆಳೆ ಎಲ್ಲ ಸಂಪಿದೆ ಸರ್. ನಮ್ಮ ಶಾಸಕರು ಬಂದ್ಮೇಲೆ ಹೂವಿನ ಹಡಗಲಿ ಈ ಟೌನ್ ಇಂದು ಚಿತ್ರಣನೇ ಬದಲಾವಣೆ ಮಾಡಿ. ಮೊದಲಿನ ಶಾಸಕರು ಏನೋ ಮಾಡ್ತಿರ್ಲಿಲ್ವಾ? ಮಾಡ್ತಿದ್ರು ಅಷ್ಟಕ್ಕಷ್ಟೇ. ಅವ್ರಿಗೆ ಮ್ಯಾಕ್ಸಿಮಮ್ ಗ್ರಾಂಟ್ ಇದ್ರು ಮಾಡ್ತಿದ್ರು ಅಷ್ಟಕ್ಕಷ್ಟೇ ಇತ್ತು. ಬಟ್ ನಮ್ಮ ಶಾಸಕರು ಏನ್ ಮಾಡ್ತಿದಾರೆ ಅಂದ್ರೆ ಯಾವುದೇ ತರಹದ ಕಳಪೆ ಕಾಮಗಾರಿಗಳು ಆದ್ಯತೆಗಳು ಕೊಡ್ತಾ ಇಲ್ಲ. ಗುಡ್ ಕ್ವಾಲಿಟಿ ಆಫ್ ವರ್ಕ್ ಅದನ್ನೇ ಅವರು ಬಯಸೋದು. ಹಾಗಾಗಿ ಯಾರು ಕಾಂಟ್ರಾಕ್ಟರ್ ಏನೋ ಕೆಲಸ ಮಾಡ್ತಿದ್ರು, ಗುಡ್ ಕ್ವಾಲಿಟಿ ಆಫ್ ವರ್ಕ್ ಮಾಡ್ತಿದ್ರು. ಕ್ವಾಲಿಟಿ ಕ್ವಾಂಟಿಟಿಗೆ ನಮ್ಮ ಶಾಸಕರಂತೂ ಪ್ಯೂರ್ಲಿ ಆದ್ಯತೆ ಕೊಡ್ತಾರೆ. ಅಧಿಕಾರಿಗಳು ಮಟ್ಟದಲ್ಲಿ ಭ್ರಷ್ಟಾಚಾರ ಇದೆಯಾ ಅಥವಾ ಶಾಸಕರ ಮಾತು ಕೇಳ್ತಾರಾ? 100% ಕೇಳ್ತಾರೆ ಸರ್. ಯಾಕಂದ್ರೆ ಅವ್ರು ಯಾವುದೇ ತರ ದೌರ್ಜನ್ಯ ದಬ್ಬಾಳಿಕೆಯಿಂದ ಯಾವ ಅಧಿಕಾರಿಗೂ ಮಾತಾಡಲ್ಲ, ಪ್ರೀತಿ ಸೌಜನ್ಯದಿಂದ ಮಾತಾಡ್ತಾರೆ. ಹಂಗಾಗಿ ಶಾಸಕರ ಪ್ರೀತಿಯನ್ನು ಮಾತಾಡ್ತಾರೆ, ಅಧಿಕಾರಿಗಳು ಚೇರ್ ಬಿಟ್ಟೆ ಎದ್ದೇಳಲ್ಲ. ಹಂಗೇನಿಲ್ಲ ಸರ್, ಆ ಪ್ರೀತಿ ವಿಶ್ವಾಸ ಕೆಲಸ ಮಾಡ್ತಾ ಇದೆ ಸರ್. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ಆಕ್ಚುಲಿ ಹೇಳ್ಬೇಕಂದ್ರ ನಮಗೆ ಇಂತ ಒಬ್ಬ ನಾಯಕ ಬೇಕಿತ್ತು. ಇಷ್ಟು ವರ್ಷ ಎಷ್ಟು ಜನ ಬಂದ್ ಹೋಗ್ಯಾರ ಗೊತ್ತಿಲ್ಲ. ಬಂದ್ ಹೋದ್ರ ಜೊತೆಗೆಲ್ಲ ಕೆಲಸ ಮಾಡಿವಿ. ಸತತವಾಗಿ 20 ವರ್ಷ ಬಂತು. ಈ ಸಲ ಈ ಫೀಲ್ಡ್ ಆದ್ರ ನಾವು ಕೂಡ 2008 2005 ನಾವು ರಾಜಕೀಯ ಮಾಡ್ತಾ ಇದೀವಿ. ಆದ್ರೆ ಈ ರೀತಿ ಜನಕ್ಕೆ ಒಂದು ಹತ್ರದಿಂದ ನೋಡ್ತಾ ಇಲ್ಲ. ಸಣ್ಣರಾಗಿದ್ರು ಕೂಡ, ನಾವು ವಯಸ್ಸಿನ ದೊಡ್ಡರಾದ್ರೂ ಕೂಡ ದೊಡ್ಡರಿಗೆ ಏನು ಗೌರವ ಮಾನ ಮನ್ನಣೆ ಕೊಡ್ಬೇಕು ಅದನ್ನ ಮಾಡ್ತಾರ. ಕೆಲಸ ಏನ್ ಮಾಡ್ಬೇಕು, ಯುವಕರಿಗೆ ಏನ್ ಕೆಲಸ ಕೊಡ್ಬೇಕು ಅಂತಂದು ಬಹಳ ಕೆಲಸ ಚೆನ್ನಾಗ್ ಮಾಡ್ತಾರ. ಇನ್ನೊಂದು ಏನಪ್ಪಾ ಅಂತಂದ್ರ ನಮ್ಮ ತಾಲೂಕಿಗೆ ವಿದ್ಯಾವಂತ ಒಬ್ಬ ನಾಯಕ ಬೇಕಿತ್ತು. ಹಿಂದ PT ಪರಮೇಶ್ವರ್ ನಾಯಕರು ಇದ್ರು, 10 ವರ್ಷ ಸತತವಾಗಿ ಕೆಲಸ ಮಾಡಿದ್ರು. ಆದ್ರ ಅವರು ಒಂದ್ ನಮೂನಿ ಮಲತಾಯಿ ಧೋರಣೆ ಮಾಡ್ಕೊಂತಾನೆ ಬಂದ್ಬಿಟ್ರು. ಮೊದ್ಲಿಂದಾನು ಏನಿದ್ರು ನಮ್ಮ BJP ಏನು ಕೊಡಂಗಿಲ್ಲ, ಬರೀ ಕಾಂಗ್ರೆಸ್ ನೋಡ್ತಿದ್ರು. ನಮ್ಮ ಏರಿಯಾಗೊಳಗ ಲಿಂಗಾಯತರ ಏರಿಯಾ, ಲಿಂಗಾಯತರ ಸಮುದಾಯ ಬಗ್ಗೆ ಅಂತೂ ಹೇಳಬಾರ್ದು. ಆ ರೀತಿ ಅವಹೇಳನಕಾರಿ ಮಾತಾಡಿದ್ರು ಕೂಡ. ಆಮೇಲೆ ಯಾವುದೇ ರೀತಿ ಗೌರವ ಘನತೆ ಯಾರಿಗೇನು ಕೊಡ್ಲಿಲ್ಲ, ಮಾಡ್ಲಿಲ್ಲ. ಅವ್ರು ಬೆಳ್ಕೊಂಡ್ರು. ಇಲ್ಲಿ ಮೂಲೆಯಾಗ ಇವತ್ತು ಒಂದು CC ರೋಡ್ ಮಾಡ್ತಂದ್ರ ಸರ್ಕಾರ ಅವ್ರದೈತಿ. ಇವನ್ ಸಿದ್ದರಾಮಯ್ಯನವ್ರು 2,000 ಕೊಡ್ತೀವಿ ಅಂತಾರಲ್ಲ, ನಮಗೆ ದೇವರಣೆ ಮಾಡಿ ಹೇಳ್ತೇವೆ ಬೇಡ. ಅವ್ರದ್ದು CC ರೋಡ್ ಆಗಿರ್ಬೋದು, ಬೇರೆ ಬಡವರಿಗೆ ಏನಾದ್ರು ಕಲ್ಯಾಣ ಮಾಡೋದಾಗಿರ್ಬೋದು, ಈ ಗಂಗಾ ಕಲ್ಯಾಣ ಆಗಿರ್ಬೋದು, ಏನೇ ಇರ್ಲಿ ಸರ್ಕಾರದಿಂದ 1 ರೂಪಾಯಿ ಬರ್ತೈತೆ ಅಂದ್ರು ಕೂಡ 4 ಕಡೆ ಆಗ್ಲಿ ಎಲ್ಲರಿಗೂ ಎಷ್ಟೆಷ್ಟು ಬರುತ್ತೆ ಹಂಚಾಕೈತಾರ. ಅವರು ತಮ್ಮ ಸ್ವಾರ್ಥತೆಯಿಂದ ಏನು ಮಾಡಿಲ್ಲ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಚಂದ್ರಪ್ಪ ಅಂತಂದೇಳಿ. ಏನ್ ಮಾಡೋದು ಸರ್? ತಾಲೂಕು ಅಂಗವಿಕಲರ ಸಂಘದ ಅಧ್ಯಕ್ಷನಾಗಿ ಹೇಳಿ ಸರ್. ನಿಮ್ಗೆಲ್ಲ ಸವಲತ್ತು ಸಿಗ್ತಿದ್ಯಾ ಸರ್? ನಮಗೆ ಸೌಲಭ್ಯ ವಿಕಲಚೇತನರ ಪರವಾಗಿ ನಿಮ್ ಧ್ವನಿ ಇರ್ಬೇಕು. ಹೌದು ಸರ್. ಸರ್ ನಮ್ಮ ವಿಕಲಚೇತನರ ಸಂಘದ ಅಧ್ಯಕ್ಷನಾಗಿ ನಾನು ಕೇಳ್ಕೊಳ್ಳೋದು ಇಷ್ಟ ಏನಂತಂದ್ರ, ಹಿಂದಿನ ಶಾಸಕರುಗಳು ಇದ್ರು, ವಿಕಲಚೇತನರ ಪರವಾಗಿ ನಮಗೆ ಇಲ್ಲಿವರೆಗೆ ಆದ್ರೂ ನ್ಯಾಯವನ್ನು ಕೊಟ್ಟಿದ್ದಿಲ್ಲ. ಈ ಶಾಸಕರು ಬಂದ ಮೇಲೆ ಒಬ್ಬ ನಮ್ಮ ವಿಕಲಚೇತನ ಅಲ್ಲಿ ಕಾಣ್ತಾನಂತಂದ್ರೆ ಫಸ್ಟ್ ಬಾರಪ್ಪ ಅಂತ ಕರೆದು ನಮ್ಮನ್ನ ಹೆಗಲ ಮೇಲೆ ಕೈ ಹಾಕೊಂಡು ನಿಮ್ಮದು ಏನಿದೆ ಸಮಸ್ಯೆ ಅಂತ ಕೇಳಿ ಕುಲಂಕುಷವಾಗಿ ಅಧಿಕಾರಿಗಳನ್ನ ಕರೆದು ಸಾಧ್ಯ ಆದಷ್ಟು ಮಟ್ಟಿಗೆ ಅವ್ರಿಗೆ ಏನು ನೆರವು ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಅದ್ರ ಪರವಾಗಿ ನಾನು ತಳಕಲ್ ಕೆರೆ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ನಮ್ಮದು ಇಲ್ಲೇ ಕೂಗಹಳತಿ ದೂರದಲ್ಲಿ ಇರ್ತಕ್ಕಂಥ ನದಿ ಇದ್ರೂ ಸಮೇತ ನಮ್ಮ ಹಡಗಲಿ ತಾಲೂಕು ಇನ್ನೂ ನಾವು ಬರದ ನಾಡಿನಲ್ಲೇ ಸಾಗ್ತಾ ಇದ್ದೀವಿ ಸರ್. ನಾವು ಎಲ್ಲ ಈ ಹೆಸರು ನಮ್ಮದು ಏನೈತಿ ಚಿಂಟಾಲೂರು ಏತ ನೀರಾವರಿ ಯೋಜನೆ ಇರ್ತಕ್ಕಂಥದ್ದು ಹಡಗಲಿ ಭೂಮಿ, ಹಡಗಲಿ ಇದು ಎಲ್ಲದು ಹೋಗಿರ್ತಕ್ಕಂಥದ್ದು ಸರ್. ನಮ್ಮ ಹಡಗಲಿ ಜನ ಇನ್ನೂ ನೀರಾವರಿಯಲ್ಲಿ ವಂಚಿತರಾಗಿದ್ದೀವಿ. ಅದನ್ನು ನಮ್ಮ ಕೃಷ್ಣನಾಯ್ಕ ಸರ್ಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಸಮೇತ ಸರ್ಕಾರದ ಧ್ವನಿಯಲ್ಲಿ ವಿಧಾನಸೌಧ ಅಧಿವೇಶನದಾಗ ಎತ್ತಿದ್ದೀವಿ ಅಂತ ಹೇಳಿದ್ರು. ಆದ್ರೂ ಒಂದು ಟೈಮ್ ಎತ್ತಿದ್ರು ಸರ್. ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡಲಿಲ್ಲ. ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಇದು ಏನಿದೆ ಅಲ್ಲ ಸರ್, ಕನಸನ್ನು ಕಾಣಕ್ಕ ಸರ್ಕಾರ ಇಲ್ಲಿ ತನಕ ಅವ್ರಿಗೆ ಬಡ್ಜೆಟ್ ಕೊಟ್ಟಿಲ್ಲ. ಸರ್ಕಾರದಿಂದ ಆಗ್ಬೇಕಾಗತಕ್ಕಂಥ ಕೆಲಸಗಳು ಅವ್ರಿಗೆ ಕೊಡ್ತಕ್ಕಂಥದ್ದು ಮತ್ತೆ ಇವ್ರು ಮುಂದುವರಿತಾರ, ಈ ಕೃಷ್ಣನಾಯ್ಕ ಅವರು ಮುಂದುವರಿತಾರ ಅಂತಂದೇಳಿ ಬಂದಿರ್ತಕ್ಕಂಥ ಅನುದಾನವನ್ನು ಸಮೇತ ಕಟ್ ಮಾಡಿ ಇಲ್ಲಿನ ಜನರ ವಂಚಿತರಾಗಿ ಮಾಡ್ತಾ ಇದಾರೆ ಸರ್. ಸರ್ ನನ್ನ ಹೆಸರು ಸುಭಾಷ್ ಅಂತ ಹೇಳಿ. ಸರ್, ಈಗ ಒಂದಷ್ಟು ಜನ ಮಾತಾಡೋದು ನೋಡಿದ್ರೆ ಹೂವಿನ ಹಡಗಲಿಗೆ ಏನು ಸಮಸ್ಯೆನೇ ಇಲ್ಲ ಅಂತ ಅನ್ಸುತ್ತೆ. ನಿಜಾನಾ? ಅಥವಾ ಹೂವಿನ ಹಡಗಲ್ ಎಷ್ಟು ಬೆಡ್ಡಿನ ಆಸ್ಪತ್ರೆ ಇದೆ? 100 ಬೆಡ್ ಹಾಸ್ಪಿಟಲ್ ಇದೆ ಸರ್. ಈಗೇನು ಹೆಚ್ಚು ಕಡಿಮೆ ಯಾರು ಬಳ್ಳಾರಿಗೆ ಓಡೋಗ್ಬೇಕು?
ಇಲ್ಲ, ಇಲ್ಲಿ ಟ್ರೀಟ್ಮೆಂಟ್ ಇದ್ರೆ ಗದಗ್ ಕಳಿಸ್ತಾರೆ. ಇಲ್ಲದ್ದು ಹೆಚ್ಚುವರಿ ಟ್ರೀಟ್ಮೆಂಟ್ ಬೇಕಾದ್ರೆ ಗದಗ್ ಹತ್ರ ಆಗುತ್ತೆ ಇಲ್ಲಿ. ಅಲ್ಲ, ಗದಗ್ ನಿಯರ್ ಆಗುತ್ತೆ ಬಳ್ಳಾರಿಗಿಂತ ಅಂತ ಹೇಳಿ ಗದಗ್ ಕಳಿಸ್ತಾರೆ, ದಾವಣಗೆರೆ ಕಳಿಸ್ತಾರೆ. ಇಲ್ಲ, ವರ್ಕ್ ಆಗ್ತಾ ಅವ್ರು ನಮ್ಮ ಶಾಸಕರು ವ್ಯಕ್ತಿ ಮೀರಿ ಕೆಲಸ ಮಾಡ್ತಾ ಇದಾರೆ. ಆದ್ರೆ ಕೆಲವೊಂದು ಅನುದಾನ ತರ್ತಕ್ಕಂಥದ್ದಲ್ಲಿ ಅವ್ರ ಹೆಸರು ಬರ್ತೈತಿ, ಶಾಸಕರ ಹೆಸರು ಬರ್ತೈತಿ, ಮುಂದಿನ ಎಲೆಕ್ಷನ್ ನಿಮಗೆ ಕಷ್ಟ ಆಗ್ತದಂತಂದೇಳಿ ಸ್ವಲ್ಪ ಅಡ್ಗಾಲ ಹಾಕ್ತಿರ್ತಾರೆ. ಮತ್ತೆ ರಾಜಕೀಯದಲ್ಲಿ ಅದು ಸಾಮಾನ್ಯ. ನಿಮ್ಮ ಹೆಸರು? ವೀರೇಶ್ ಅಂತಾರೆ. ನೀವೇನ್ ಮಾಡ್ತೀರಾ? ರಿಯಲ್ ಎಸ್ಟೇಟ್ ಸರ್. ರಿಯಲ್ ಎಸ್ಟೇಟ್. ಎಷ್ಟಿದೆ ಸ್ಕ್ವೇರ್ ಫೀಟ್ ಇಲ್ಲಿ? 500 ಐತ್ರಿ, 1000 ಐತಿ ಸಿಟಿ ಒಳಗಡೆ. ಸಿಟಿ ಒಳಗೆ 1000 ಅಷ್ಟೇನಾ? 1200 ಐತಿ, 1500 ಐತಿ. ಓಕೆ. ಹೇಗೆ ನಡೀತಿದೆ ನಿಮ್ಮ ಬಿಸ್ನೆಸ್? ಪರವಾಗಿಲ್ಲ ರೀ, ಚೆನ್ನಾಗಿ. ಏನಾಗಬೇಕು ಹೂವಿನ ಹಡಗಲಿಗೆ? ಸ್ಕ್ವೇರ್ ಫೀಟ್ 10,000 ಆಗಬೇಕು ಅಂದ್ಬಿಟ್ಟಿರ? ಹಂಗೇನಿಲ್ರಿ. ಏನ್ ಅಭಿವೃದ್ಧಿ ಏನಾಗಬೇಕು? ಅಭಿವೃದ್ಧಿ ಮಾತ್ರ ಬಹಳ ಚೆನ್ನಾಗಿ ಮುಂದುವರೆದೈತಿ ಸರ್. ಓಕೆ. ಈ ಹಿಂದೆ ಯಾವ ಶಾಸಕರು ಮಾಡದೇ ಇರೋಂಥದ್ದು ಈ ಹೊಸ ಶಾಸಕರು ಏನೋ ಮಾಡ್ತಾರೆ ಅಂತ ಏನಾದ್ರು ಭರವಸೆ ಮೂಡಿದೆ? 100%. ಏನ್ ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ? ಇಂಥದ್ದು ಆಗಿರ್ಲಿಲ್ಲ, ಈ ಕೆಲಸ ಶುರು ಆಗ್ತಿದೆ. ಎಲ್ಲಿ ರೋಡ್ಗಳು ಇದ್ದಲ್ಲ ಸರ್, ಎಲ್ಲವಲ್ಲಿ CC ರೋಡ್ ಮಾಡ್ತಾ ಇದ್ರ. ಈ ಕಂಟಿನ್ಯೂ ಎಲ್ಲವಲ್ಲಿ. ಇಲ್ಲಿ ಹೂವಿನ ಹಡಗಲಿ ಜನ 2 ಸಲ ಗೆಲ್ಸಿದ ಇತಿಹಾಸನೇ ಇಲ್ಲ. ಮತ್ತೆ ಏನು ಕೆಲಸ ಮಾಡದೆ PT ಪರಮೇಶ್ವರ್ ನಾಯಕನ 2 ಸಲ ಗೆಲ್ಸ್ಬಿಟ್ರು. ಅದು ಹಂಗೆ ಸರ್, ಟೈಮು ಅಭಿವೃದ್ಧಿ ಕೆಲಸಕ್ಕೆ 2 ಸಲ ಗೆದ್ದಿದ್ದಲ್ಲ. ಇಲ್ಲ ನಿಜಕ್ಕೂ ಕೆಲಸ ಮಾಡಿದ್ರೆ ಹ್ಯಾಟ್ರಿಕ್ ಆಯ್ತಿತ್ತು. ಹೌದು, 100%. ಹೌದು. ಸರಿ, ಹಂಗಾರೆ ಇವ್ರಿಗೆ ಎಚ್ಚರಿಕೆ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಜನ ನೋಡ್ತಿರ್ತಾರಲ್ವಾ, ಕೆಲಸ ಮಾಡೋರು ಉಳಿಸ್ತಾರೆ. 2 ಸಲ ಗೆಲ್ಸಿಲ್ಲ. ಏನ್ ಮಾಡ್ಬೇಕು ನಿಮ್ ಪ್ರಕಾರ ಕೃಷ್ಣ ನಾಯಕ್? ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಸರ್, ಇನ್ನು ಮುಂದೆ ಹಂಗ ಮಾಡ್ತಿರ್ಬೇಕು ಸರ್. ಎಜುಕೇಶನ್ ಎಲ್ಲ ಇಲ್ಲಿ ಕರೆಕ್ಟ್ ಇದೆಯಾ? ಸ್ಕೂಲ್ಗಳು, ಕಾಲೇಜ್ಗಳು ಎಲ್ಲ ಚೆನ್ನಾಗದ ಸರ್. ಡಿಪ್ಲೊಮಾ, ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್? ಅದು ಸರ್. ಇಂಜಿನಿಯರಿಂಗ್ ಕಾಲೇಜ್ ಇದೆಯಾ ಇಲ್ಲಿ? ಹೌದು ಸರ್. ಯಾವ ಕಾಲೇಜ್ ಅದು? ಗೌರ್ಮೆಂಟ್ ಕಾಲೇಜ್. ಹಂಗಾರೆ ಏನಾಗ್ಬೇಕು ಇಲ್ಲಿ? ಉಮೇಶ್ ನಾಯಕ್ ಅಂತ. ಏನ್ ಮಾಡ್ತೀರಾ? ಗ್ರಾಮ ಪಂಚಾಯತಿ ಮೆಂಬರ್. ಯಾವ ಗ್ರಾಮ ಪಂಚಾಯತಿ? ಹಿರೇಮಲ್ಲಂಕೆರೆ. ಓಕೆ. ನಿಮ್ ಗ್ರಾಮ ಪಂಚಾಯತಿಗೆ ಏನ್ ಬೇಕು ಶಾಸಕರಿಂದ? ಎಲ್ಲ ಮಾಡಿಕೊಟ್ಟಿದ್ದಾರೆ. ಏನೇನ್ ಮಾಡಿಕೊಟ್ಟವ್ರ? ರಸ್ತೆಗಳು, ಏನ್ ಮೂಲಭೂತ ಸೌಕರ್ಯಗಳಿದಾವೆ, ಬೀದಿ ದೀಪಗಳು, ಸಮುದಾಯ ಮತ್ತೊಂದು ಎಲ್ಲ ಗುಡಿಗಳು ಎಲ್ಲ ಹೋಗ್ಬಿಡ್ತು 1.5 ವರ್ಷಕ್ಕೆ. ಇಲ್ಲ, ಮಾಡ್ತಿದ್ದಾರೆ. ಬಟ್ ಬಜೆಟ್ ಇಲ್ಲದೆ ಇರೋದ್ರಿಂದ, ಅನುದಾನದ ಕೊರತೆ ಇರೋದ್ರಿಂದ ಎಷ್ಟು ಪಾಸಿಬಿಲಿಟಿ ಇದೆ ಅಷ್ಟು ಮಾಡ್ತಿದ್ದಾರೆ. ಹಳ್ಳಿಗೂ ವಿಸಿಟ್ ಮಾಡ್ತಾರೆ? ವಿಸಿಟ್ ಮಾಡ್ತಾರೆ. ಯಾವಾಗ ಶಾಸಕರು ಇಲ್ಲಿ ಕ್ಷೇತ್ರದಾಗ ಇರ್ತಾರೆ, ಪ್ರತಿಯೊಂದು ದಿನಕ್ಕೆ 2 ಹಳ್ಳಿ ವಿಸಿಟ್ ಮಾಡ್ತಿರ್ತಾರೆ ಬೆಳಗ್ಗೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಶಾಸಕರು? ಇಂಥ ಶಾಸಕರು ಸಿಗೋದು ಕಷ್ಟ. ಅಲ್ಲ, ಯಾಕೆ ಗೊತ್ತಾ ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಇಡೀ ರಾಜ್ಯದ ಜನ ನೋಡ್ತಿರ್ತಾರೆ, ಅವರ ಶಾಸಕರುಗಳು ಕೂಡ ನಮ್ಗೆ ಹಿಂಗಿರ್ಬೇಕು ಅನ್ನಿಸ್ಬೇಕು. ಆಕ್ಚುಲಿ ನೀವು ಟ್ರಾವೆಲ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ, ಇಂಥ ಶಾಸಕರು ಸಿಗೋದು ಕಷ್ಟ. ಮತ್ತೊಂದ್ಸಲನು ಇವರೇ ಬರ್ಬೇಕು ಅನ್ನೋದು ಎಲ್ಲರ ಆಶಯ ಆಗಿದೆ. ನಮ್ಮ ಫಾಲೋವರ್ಸ್ ಅಂತ ಅಷ್ಟೇ ಅಲ್ಲ, ಎಲ್ಲರೂ ಹೇಳ್ತಾ ಇದಾರೆ ಇದನ್ನ. ಕಾಮನ್ ಪೀಪಲ್ ಕೂಡ ಇದೇ ಟಾಕ್ ಇರೋದ್ರಿಂದ ಹೇಳ್ತಾ ಇದೀವಿ. ಶೇಖರ್ ನಾಯಕ್ ಏನ್ ಮಾಡ್ತೀರಾ ಸರ್? ಏನಿಲ್ಲ ಸರ್, ಆಯ್ತು. ಎಷ್ಟು ವರ್ಷ ನಿಮಗೆ? ನಮಗೀಗ 46 ವರ್ಷ ಸರ್. ಒಂದು 28 ವರ್ಷದಿಂದ ಓಟ್ ಹಾಕ್ತಾ ಇದ್ದೀರಾ? ಹೌದು ಅಲ್ವಾ? ಸಾಕಷ್ಟು ಜನ ಶಾಸಕರುಗಳನ್ನ ನೋಡಿದಿರಾ. MP ಪ್ರಕಾಶ್ ಅವ್ರಿಗೂ ಓಟ್ ಹಾಕಿ. ನೀವು ನೋಡಿದ ಬೆಸ್ಟ್ ಶಾಸಕ ಯಾರು? ಇವರೇ ಹೇಳ್ಬೇಕಂತ ಏನಿಲ್ಲ, ಇವರು ಬೆಸ್ಟ್ ಆಗಕ್ಕೆ ಇನ್ನು 3.5 ವರ್ಷ ಇದೆ. ಸ್ಟಾರ್ಟಿಂಗ್ ಎಲ್ಲ ಹೇಳಕ್ ಆಗಲ್ಲ. ನಾವು ನೋಡಿರ್ತಕ್ಕಂಥ ಬೆಸ್ಟ್ ಶಾಸಕರಲ್ಲಿ ನಂದಳ್ಳಿ ಹಾಲಾಪುರ ಅಂತೇಳಿ ಒಬ್ರು ಇದ್ರು. ನಂದಳ್ಳಿ ಹಾಲಾಪುರ ಅಂತೇಳಿ ಅವರು ಎಲ್ಲ ಹಳ್ಳಿಗಳಿನ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದವರಿಗೂ ಪ್ರೀತಿಯಿಂದಾನೇ ನೋಡ್ಕೊಂತಿದ್ರು. ಅದೇ ರೀತಿ ಅವ್ರು ಕಾಂಗ್ರೆಸ್ ನಲ್ಲಿ ಶಾಸಕರಾಗಿದ್ರು. ಅದ್ರ ತದನಂತರ ಕಂಡಿರ್ತಕ್ಕಂಥ ಅತ್ಯಂತ ದೂರದೃಷ್ಟಿ ಉಳ್ಳ ಶಾಸಕರಂದ್ರೆ ಇವರೇ ಕೃಷ್ಣ ನಾಯಕರು. ಇವರು ವಿದ್ಯಾವಂತರಿದ್ದಾರೆ. ಎಲ್ಲ ಸಮುದಾಯದಗೂ ಪ್ರೀತಿಯಿಂದ ಎಲ್ಲರಿಗೂ ಇದು ಮಾಡ್ತಿರ್ತಾರೆ. ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಕೂಡ ಜನರಿಗೆ ಕೈಗೆ ಸಿಗ್ತಿದ್ದಾರೆ. ಅದು ಇದು ಅಂತೇಳಿ ಬೇಸರ ತಗೊಳ್ಳಲ್ಲ. ಜನರ ಒಂದು ಏನು ಸಮಸ್ಯೆಗಳಿರ್ತಲ್ಲ, ಸಮಸ್ಯೆಗೆ ಸ್ಪಂದನೆ ಕೊಡ್ತಾರೆ. ಆಮೇಲೆ ಎಲ್ಲ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ, ಎಲ್ಲ ಹಳ್ಳಿಗಳಿಂದ ಸ್ಕೂಲ್ಗಳಿಗೆ. ಆಮೇಲೆ ಗ್ರಾಮ ಪಂಚಾಯತಿಗಳ ಮೇಲೆ ಮೇಲ್ವಿಚಾರಣೆ ಇದೆ. ಆಮೇಲೆ ಜನಸಾಮಾನ್ಯರಿಗೆಲ್ಲ ಸ್ಫೂರ್ತಿದಾಯಕವಾದ ಒಂದು ಇದು ಸ್ಪಂದನೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತೀರಾ? ನಾವು ಹೊಲದಲ್ಲಿ ಜಮೀನ್ ಕೆಲಸ ಇಲ್ಲಿ ಚೆನ್ನಾಗಿ ಜಮೀನಲ್ಲಿ ಕೆಲಸ ಮಾಡಕ್ಕೆ ಚೆನ್ನಾಗಿದೆ. ಇಲ್ಲಿ ಯುವಕರು ಇನ್ನೂ ಚೆನ್ನಾಗಿರ್ಬೇಕು ಅಂದ್ರೆ ಏನಾಗಬೇಕು ಅಂದ್ರೆ ಕಂಪ್ನಿಯಲ್ಲಿ ಯಾವ್ದಾರ ಒಂದು ಕೆಲಸ ಮಾಡ್ಬೇಕು ಸರ್. ಕಾರ್ಖಾನೆಗಳಿದೆ, ಆಗ್ಬೇಕು. ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಸರ್. ಕಾರ್ಖಾನೆ ಓಪನ್ ಆಗ್ಬೇಕು ಸರ್. ಹೆಣ್ಮಕ್ಳು ಗಾರ್ಮೆಂಟ್ಸ್ ಆಗ್ಬೇಕು ಸರ್. ಒಟ್ಟು ಕಂಪ್ನಿ ಕೆಲಸ ಜನರಿಗೆ ಆಗ್ಬೇಕು ಸರ್, ಒಳ್ಳೇದಾಗ್ಬೇಕಲ್ಲ. 10-15 ಸಾವಿರ ಸಿಗುವಂತ ಸಂಬಳ ಸಿಕ್ಕರೆ ಹುಡುಗರು ಊರ್ ಬಿಡೋದು ತಪ್ಪುತ್ತೆ ಸರ್. ಯಾರು ಇಲ್ಲಿಂದ ನಮ್ಮ ಕ್ಷೇತ್ರ ನಮ್ಮ ತಾಲೂಕಿಂದ ನಮ್ಮ ಯಾವ್ದಾಯ್ತು ಬೇರೆ ಕಡೆ ಇಲ್ಲಿ ಹೋಗಕ್ಕಾಗಲ್ಲ. ನಮ್ಮ ಕಾರ್ಖಾನೆ ಆದ್ರೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕ್ ಜನನ ಇಲ್ಲಿ ಕೆಲಸ ಸಿಗ್ತದೆ ಅವರಿಗೆ. ನಿಟ್ಟಿನಲ್ಲಿ ಶಾಸಕರಿಗೆ ಒಳ್ಳೆ ವಿಷನ್ ಇದೆ, ಓದಿದ್ದಾರೆ, ವಿದೇಶದಲ್ಲಿ ಇದ್ದವರು. ಏನಾದ್ರು ಗಮನಕ್ಕೆ ತಂದಿದ್ದೀರಾ?
ತಂದಿದ್ದಾರೆ ಸರ್, ಮಾಡಿದ್ದಾರೆ ಸರ್. ಅವರು ಒಂದು ಟೈಮ್ ಸ್ಟಾರ್ಟಿಂಗ್ ಅವರು ಇದು ಮಾಡಿದಲ್ಲಿ ಒಂದು ಹೊರಗಡೆ ಕಂಪ್ನಿಗಳೆಲ್ಲ ಕರೆಸಿ ಉದ್ಯೋಗ ಮೇಳ ಮಾಡಿಸಿ ಅದ್ರಾಗ ಜನರಿಗೆ ಬಡವರ ಹುಡುಗರನ್ನ ಇಲ್ಲಿಂದ ಜನರನ್ನ ಸೇರಿಸಿದಾರ, ಕಂಪ್ನಿಗೆ ಕೆಲಸ ಕೊಡಿಸಿದಾರ. ಎಷ್ಟೋ ಜನ ಕೆಲಸ ಮಾಡಿದಾರೆ. ಫಸ್ಟ್ ಆಫ್ ಆಲ್ ಆಮೇಲೆ ನಮ್ಮ ಹಡಗಲಿ ತಾಲೂಕಿಗೆ ಫಸ್ಟ್ ಬಂದವರು ಅವ್ರು ತೇರಿ ಇದ್ದದ್ದು ಫಸ್ಟ್ ಶಿಕ್ಷಣಕ್ಕೆ ಕೊಡ್ತಿದಾರೆ. ಫಸ್ಟ್ ಮೇನ್ ಫಸ್ಟ್ ಕೊಡಿದ್ರೆ ಶಿಕ್ಷಣಕ್ಕೆ ಫಸ್ಟ್ ಆದ್ಯತೆ ಮಾಡಿದಾರೆ ಅವರು. ಬಿಲ್ಡಿಂಗ್ಗಳು ಸೋರ್ತದವು, ಆಮೇಲೆ ಆ ಬಿಲ್ಡಿಂಗ್ ಎಲ್ಲ ರಿಪೇರಿ ಮಾಡಿಸಿದಾರೆ. ಫಸ್ಟ್ ತಳಗ್ ಫ್ಲೋರ್ ಮೆಟ್ ಸರಿ ಇದ್ದಿಲ್ಲ, ಇಲ್ಲಿ ಯಾವ ಸ್ಕೂಲಲ್ಲಿ ಏನಿದ್ದಿಲ್ಲ, ಹಿಂದಿನ ಸರ್ಕಾರದ ಯಾರು ಮಾಡಿದಿಲ್ಲ. ಹಾಗಾದ್ರೆ ಇದು ನಮ್ಮ ಕೃಷ್ಣ ನಾಯಕ್ ಸರ್ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲ ಚೆನ್ನಾಗಿ. ಸ್ಕೂಲಿಗೆ ಮಾತ್ರ ಫಸ್ಟ್ ವಿದ್ಯಾರ್ಥಿಗೆ ಮಾತ್ರ ಫಸ್ಟ್ ಆದ್ಯತೆ. ಜನಸಾಮಾನ್ಯರಿಗೆ ಸಿಗ್ತಾರ ಶಾಸಕರು? ಸಿಗ್ತಾರೆ ಸರ್, ಎನಿ ಟೈಮ್ ಸಿಗ್ತಾರೆ ಸರ್. ಇಲ್ಲಿ ಇದ್ದಾಗ ಯಾರೇ ಬಂದ್ರು ಎಷ್ಟೊತ್ತಿನಲ್ಲಿ ಬೇಕಾದ್ರೆ ಸರ್ ಅವ್ರು ಫಸ್ಟ್ ಯಾರು ಬರ್ಲಿ ಫಸ್ಟ್ ಅವ್ರನ್ನ ಜನರನ್ನ ಫಸ್ಟ್ ಮಾತಾಡ್ಸೋದು. ಅವ್ರು ದೊಡ್ಡವ್ರು ಬಂದ್ರು ಇವ್ರು ಬಂದ್ರು ಅನ್ನೋದಿಲ್ಲ, ಫಸ್ಟ್ ಯಾರು ಕಾಮನ್ ಮ್ಯಾನ್ ಬಂದ್ರು ಫಸ್ಟ್ ಮಾತಾಡ್ತಾರ ಅವರು. ಈಶ್ವರಗೌಡ ಅಂತ ಸರ್. ಈಶ್ವರಗೌಡ ಅಂತ ಕಿಶೋರ್ಗೌಡ. ಈಶ್ವರಗೌಡರು ಡಿಗ್ರಿ ಆಗೈತೆ ಸರ್. ನಾವು ಶುಗರ್ ಫ್ಯಾಕ್ಟ್ರಿಗೆ ಕೆಲಸ ಮಾಡ್ತೀವಿ ಸರ್. ಎಲ್ಲಿದೆ ಶುಗರ್ ಫ್ಯಾಕ್ಟ್ರಿ? ಮಲ್ಯಾರ ಹತ್ರ ಅಂತ ಐತೆ ಸರ್. ಎಷ್ಟು ಕೊಡ್ತಾರೆ ಸ್ಯಾಲ್ರಿ ಅಲ್ಲಿ? ಈಗ ಸದ್ಯ 9,000 ಕೊಡ್ತಾರೆ ಸರ್. PF ಏನಲ್ಲ ಸರ್, ಏನು ಕಟ್ಟಾಗಲ್ಲ ಸರ್. ಟೈಮಿಂಗ್ಸ್ ಎಷ್ಟಿರುತ್ತೆ? 8 hours. 8 ಅವರ್ ಕೆಲಸ ಮಾಡಿದ್ರೆ 9,000. ಏನು ಕಟ್ಟಾಗಲ್ಲ? ಏನು ಕಟ್ಟಾಗಲ್ಲ. ಸಾಕಾಗತ್ತಾ? ಆಗಲ್ಲ ಸರ್, ಸಾಕು. ಇನ್ನು ಜಾಸ್ತಿ ಪಗಾರ ಕೊಡುವಂತ ಫ್ಯಾಕ್ಟ್ರಿಗಳು ಬೇಡವಾ ನಿಮಗೆ? ಬೇಕು ಸರ್, ಬೇಕು. ಏನಾಗ್ಬೇಕು ನಿಮ್ಮ? ನಮ್ಮ ಹಂಸಾಗರ್ ಅಂತ ಐತೆ ಸರ್, ಹಂಸಾರ್ ಕಡೆಗೆ ಮಾಡಿದ್ರೆ ಚೆನ್ನಾಗಿ ಅಂತ ಸರ್ ನಮ್ದು ಉದ್ದೇಶ. ಏನ್ ಹೇಳ್ತೀರಾ ಶಾಸಕರಿಗೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದಾರೆ ಸರ್. ಎಲ್ಲ ಇನ್ನೂ ಸ್ವಲ್ಪ ನಮ್ಮ ಮುರುಗೇರಿ ಕಡೆಗೆ ಒಳಗಿಂದ ಮುರುಗೇರಿ ಕಡೆ ಸ್ವಲ್ಪ ನೀರಾವರಿ ಆಗ್ಬೇಕು ಸರ್. ನಮ್ಮ ಸಕ್ಕರೆಹಳ್ಳಿ ಸೊನ್ನ ಕಡೆಗೆಲ್ಲ ನೀರಾವರಿ ಆಗ್ಬೇಕು ಸರ್. ಕಡೆ ಮಸಲಾಡ ಕಡೆ ಬೇರೆ ಬೇರೆ ಕಡೆಗೆ ಆಗಿದೆ ಸರ್. ಆ ಕಡೆಗೆ ಸ್ವಲ್ಪ ಇನ್ನೂ ಆಗ್ಬೇಕು ಸರ್. ಕಡೆ ಚಾನಲ್ಗಳಿಲ್ಲ ಸರ್. ಹುಲಿಗುಡ್ಡ ನೀರಾವರಿ ಆ ಕಡೆ ಸ್ವಲ್ಪ ಇನ್ನು ಸ್ವಲ್ಪ ಆಗ್ಬೇಕನ್ನೋ ನಮ್ಮ ಉದ್ದೇಶ ಸರ್. ನಮ್ಮ ಶಾಸಕರ ಮನವಿ ಮಾಡಿದ್ವಿ ಸರ್. ಆದ್ರೆ ಮಾಡಿದ್ವಿ ಸರ್. ಸ್ಪಂದಿಸಿದಾರ? ಮಾಡ್ತೀವಿ ಅಂತಂದು ಹೇಳ್ಯಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಬಾಲಾಜಿ ನಾಯಕ್ ಅಂತೇಳಿ ಸರ್. ಏನ್ ಮಾಡ್ತೀರಾ ಸರ್? ವ್ಯವಸಾಯ ಸರ್. ವ್ಯವಸಾಯ ಏನೇನ್ ಬೆಳಿತೀರಾ ಸರ್ ಇಲ್ಲಿ? ಸರ್ ಇಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ, ಉಣ್ಣ ಜೋಳ ಬೆಳಿತೀವಿ ಸರ್. ಮಲ್ಲಿಗೆ ಜಾಸ್ತಿ ಬೆಳಿತಾರ ಇಲ್ಲಿ? ಮಲ್ಲಿಗೆ ಜಾಸ್ತಿ ಬೆಳಿತೀವಿ ಸರ್ ಇಲ್ಲಿ. ಏನಾಗ್ಬೇಕು ಸರ್ ನಿಮ್ ಪ್ರಕಾರ? ನೀವು ರೈತರಾಗಿ ನೀವು ಫೇಸ್ ಮಾಡ್ತಿರೋ ಸಮಸ್ಯೆ ಏನು ಹೂವಿನ ಹಡಗಲ್ಲಿ? ಹೂವಿನ ಹಡಗಲಿಯಲ್ಲಿ ನಮಗೆ ಕೆರೆಗಳಿಗೆ ನೀರು ತುಂಬುವಂಥದ್ದು. ಅದು ಕೆರೆಗೆ ನೀರು ತುಂಬುವ ವ್ಯವಸ್ಥೆಯಲ್ಲಿ ಸಾಹೇಬರಿಗೆ ಇಲ್ಲಿ ನಮ್ಮ ಹಡಗಲಿ ತಾಲೂಕಿನ ಶಾಸಕರಿಗೆ ಆ ಕೆರೆಗಳ ಮೇಂಟೆನೆನ್ಸ್ ದುಡ್ಡು ಕೂಡ ಬರ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಭಾಳ ತೊಂದರೆ ಆಗ್ತಾ ಇದೆ. ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಂತಂದರೆ, ಇಲ್ಲಿ ಇರ್ತಕ್ಕಂಥ ಶಾಸಕರು BJPಯವರು ಇಲ್ಲಿ ರೈತರಿಗೆ ಹಾಗೂ ನಿರುದ್ಯೋಗಿಗಳಿಗೆ ಏನೇನೋ ಅನುಕೂಲ ಮಾಡಬೇಕು ಅಂತೇಳಿ ಏನೋ ಅನ್ಕೊಂಡಿದ್ದಾರಲ್ಲ, ಈ ಅನುಕೂಲಗಳಿಗೆ ಸಾಹೇಬರು ಏನೋ ಪ್ರಯತ್ನ ಮಾಡಿದ್ರು ಕೂಡ ಫಲಾನುಭವಿಗಳಿಗೆ, ಮನೆ ಇಲ್ಲದ ಫಲಾನುಭವಿಗಳಿಗೆ ಮನೆ ಕೇಳಿದಾಗ ಅಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಮನವಿ ಮಾಡಬೇಕಾದ್ರೆ ಕೆಲವು ಮಂತ್ರಿಗಳು ಗ್ರೀನ್ ಸಿಗ್ನಲ್ ಕೊಟ್ಟಾಗ ಇಲ್ಲಿ ಕೆಲವರು ವೈಯಕ್ತಿಕ ಅವರವರ ರಾಜಕಾರಣದ ದೇಶಕ್ಕಾಗಿ ಅವರು ಈ ವಿಷಯಗಳನ್ನು ಹಿಂತಕ್ಕುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅಪೋಸಿಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಹೇಬ್ರಿಗೆ ಭಾಳ ವ್ಯತ್ಯಾಸ ಆಗ್ತಾ ಇದೆ ಇಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ದಶರಥ ನಾಯಕ್ ಅಂತೇಳಿ. ಏನ್ ಮಾಡ್ತೀರಾ? ನಾವು ವ್ಯವಸಾಯ. ಹೂವಿನ ಹಡಗಲಿ ಹೇಗಿದೆ ಸರ್? ಸರ್, ಹೂವಿನ ಹಡಗಲಿ ಹೇಗಿದೆ ಅಂತಂದ್ರೆ ನೋಡ್ಲಿಕ್ಕೆ ಚಂದ ಇದೆ, ಆದ್ರೆ ಒಳಗಿನ ಸಮಸ್ಯೆಗಳು ಬಹಳಷ್ಟು ಇವೆ. ಏನೇನ್ ಸಮಸ್ಯೆ? ಯಾಕಂತಂದ್ರೆ ಶಾಸಕರಿಗೆ ಬಹಳಷ್ಟು ಆಶೆ ಆಕಾಂಕ್ಷೆಗಳು ಇದೆ. ಹೂವಿನ ಹಡಗಲಿಯನ್ನ ಅಭಿವೃದ್ಧಿ ಮಾಡಬೇಕು. ಮತ್ತೆ ಹೂವಿನ ಹಡಗಲಿ ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕ ಊರುಗಳಾಗಲಿ, ಓಣಿಗಳಾಗಲಿ, ತಾಂಡಗಳಾಗಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಆಸೆ ಬಹಳಷ್ಟು ಇದೆ. ಆದರೂ ಈ ಶಾಸಕರಿಗೆ ಮೇಲೆ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಅನುದಾನಗಳು ಸಿಗುತ್ತಾ ಇಲ್ಲ. ಅನುದಾನಗಳು ಕೇಳಲಿಕ್ಕೆ ನಾವು ಹಿಂದೇಟು ಹಾಕ್ತಿದ್ದಾರೆ ಅಂತ ನಾವು ಅನ್ಕೊಳ್ಳಲ್ಲ. ಯಾಕಂತಂದ್ರೆ ಅನುದಾನ ಇಲ್ಲದ ಕಾರಣ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ನಾನು ಹೇಳ್ಕೊಂತ ಇದ್ದೀನಿ ಸರ್. ಅನುದಾನ ಒಂದೇ ಕಾರಣ? ಹೌದು ಸರ್. ಬಾಕಿ ಎಲ್ಲ ಸರಿಯಾಗಿದೆ? ಬಾಕಿ ಎಲ್ಲ ಸರಿ ಇಲ್ಲ ಸರ್, ಇನ್ನೂ ಅಭಿವೃದ್ಧಿ ಆಗ್ಲೇಬೇಕು ಸರ್ ಹಡಗಲಿ. ಈಗ ಕೃಷ್ಣ ನಾಯಕ್ ಅವರು ಏನ್ ಮಾಡಿದ್ರೆ ಒಳ್ಳೇದು ಸರ್? ಕೃಷ್ಣ ನಾಯಕ್ ಸರ್ ಈಗ ನಮಗೆ ಅಳತೆ ದೂರದಲ್ಲಿ ಈಗ ದಾವಣಗೆರೆಗೆ ಹೋಗ್ಬೇಕು ಸರ್. 5ಕ್ಕೆ ನಾವು ಆರೋಗ್ಯದ ವಿಚಾರದಲ್ಲಿ ಬಂದಾಗ ಗದಗ ಹೋಗ್ಬೇಕು. ಇಲ್ಲಿ 100 ಬೆಡ್ಡಿನ ಹಾಸ್ಪಿಟ್ಲ್ ಇದ್ರೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಡಾಕ್ಟರ್ ಇದ್ದಾರೆ ಸರ್, ಅಂದ್ರೆ ಇನ್ಸ್ಟ್ರೂಮೆಂಟ್ಗಳಿಲ್ಲ. ಯಾಕಂತಂದ್ರೆ ಸರ್ ಅನುದಾನ ಇಲ್ದಕ್ಕೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಬರೀ ಯಾವುದೋ 2-3 ಟ್ಯಾಬ್ಲೆಟ್ಸ್ ಕೊಟ್ಟುಬಿಟ್ಟು ಕಳಿಸ್ಬಿಡ್ತಾರೆ ರೋಗಿಗಳನ್ನ. ಇಲ್ಲಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಬೇಕು ಸರ್ ಇಲ್ಲಿ. ಯಾಕಂತಂದ್ರೆ 136 ಹಳ್ಳಿಗಳಿವೆ ಸರ್. ಹಳ್ಳಿಗಳು ಇರೋದಕ್ಕಿಂತ ಮೇನ್ ಇಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಚೆನ್ನಾಗಿದ್ಬಿಟ್ರೆ ನಮ್ಮ ಹಡಗಲಿ ಅಭಿವೃದ್ಧಿ ಆದಂಗೆ ಸರ್. ಥ್ಯಾಂಕ್ ಯು ಸರ್. ಅಂತ ಏನ್ ಮಾಡ್ತೀರಾ? ನಾವು ಕೃಷಿಕರು ಸರ್. ಹೂವಿನ ಹಡಗಲಿ ಹೂವಿನ ಹಡಗಲಿ
ಚೆನ್ನಾಗಿದೆ. ಬಟ್ ಆದ್ರೆ ಇಲ್ಲಿ ಅನುದಾನ ಕೊರತೆಯಿಂದ ಸ್ವಲ್ಪ ಶಾಸಕರು ಏನೂ ಮಾಡೋಕ್ಕಾಗ್ತಾ ಇಲ್ಲ ಸರ್. ಏನ್ ಸಲಹೆ ಕೊಡ್ತೀರಾ ಶಾಸಕರಿಗೆ? ಶಾಸಕರಿಗೆ ಸಲಹೆ ಕೊಡೋದಕ್ಕಿಂತ ಅವರು ಭಾಳ ಬುದ್ಧಿವಂತರದಾರ ಸರ್. ಬಟ್ ಅನುದಾನ ಇಲ್ಲ ಅಂದ್ರೆ ಅವ್ರು ಏನು ಮಾಡೋಕ್ಕಾಗುತ್ತೆ ಹೇಳ್ರಿ ಇಲ್ಲಿ. ಹಾಗಾಗಿ ಉದಾಹರಣೆ ಸುಮಾರು 4 ವರ್ಷದಿಂದ ಒಂದೇ ಒಂದು ಮನೆ ಹಾಕಕ್ಕಾಗ್ತಾ ಇಲ್ಲ ಸರ್. ಎಲ್ಲಿ ಒಂದು ಮನೆ ಕೂಡ ಕೊಡೋಕ್ಕಾಗ್ತಾ ಇಲ್ಲ ಈ ಸರ್ಕಾರ. ಮತ್ತು ಅವ್ರ ಮ್ಯಾಲೆ ಕೊಡಲ್ಲ ಅಂದ್ರೆ ಶಾಸಕರು ಏನು ಮಾಡೋಕ್ಕೆ ಸಾಧ್ಯ ಐತಿ ಸರ್? ಅವ್ರು ಸುಮಾರು ಬಾರಿ ಮನವಿ ಕೊಟ್ಟಾರ, ಎಲ್ಲ ಆಗೈತಿ, ಏನೂ ಕೊಡ್ತಾ ಇಲ್ಲ ಸರ್ ನಮಗೆ. ಅದರಿಂದ ತೊಂದರೆ ಆಗ್ತೈತಿ. ಆಮೇಲೆ ಇರೋ ಅನುದಾನದಲ್ಲೇ ಶಾಸಕರು ಭಾಳಷ್ಟು ಬೀದಿ ದೀಪಗಳನ್ನು, ಹೈಮಾಸ್ಕ್ ಲೈಟ್ಗಳನ್ನು ಮಾಡಿದ್ದಾರೆ ಸರ್. ಮತ್ತು ಅಂಗನವಾಡಿಗಳನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಸ್ಕೂಲ್ಗಳು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಅನುದಾನದಲ್ಲೇ ಅದನ್ನು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ಸರ್. ಅನುದಾನ ಇಲ್ಲದ್ರೂ ಕೂಡ ಅವರು ಸಿಗೋ ಅನುದಾನದಲ್ಲಿ ಈ ಥರ ವರ್ಕ್ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್. ಈಗ ಏನ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ತಿರ್ಕಪ್ಪ ಅಂತ. ಏನ್ ಮಾಡ್ತೀರಿ? ವ್ಯವಸಾಯ ಮಾಡ್ತೀವಿ ಸರ್. ಹೇಗಿದೆ ವ್ಯವಸಾಯಕ್ಕೆ ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲಿ ನೀರೆಲ್ಲ ಕರೆಕ್ಟ್ ಇದೆಯಾ? ಎಲ್ಲ ಕರೆಕ್ಟ್ ಇದೆ ಸರ್. ಓಕೆ, ಏನಾಗ್ಬೇಕು ಶಾಸಕರಿಂದ? ಶಾಸಕರಲ್ಲಿದ್ದ ಏನು ಆಗದ ಅನ್ನೋದು ಏನಿಲ್ಲ ಸರ್. ಈಗಾಗಲೇ ಆಲ್ರೆಡಿ ಒಂದು ಅರ್ಧ ಭಾಗ ಮಾಡಿದ್ದಾರೆ. 1.5 ವರ್ಷ ಆಯ್ತು. ಯಾವ ಸರ್ಕಾರ ಇರಲಿ, ಸರ್ಕಾರ ಇಲ್ದಂಗಿರಲಿ, ಅವ್ರ ಶಾಸಕರು ಯಾವ ರೀತಿ ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತೈತೆ ಸರ್. ಹೌದು ಸರ್. ಅವ್ರಿಗೆ ಏನು ಹೇಳಂಗಿಲ್ಲ ಸರ್. ಆಲ್ರೆಡಿ ಮುಕ್ಕಾಲು ಭಾಗ ಈ ಟೌನ್ನಲ್ಲಿ ಕೆಲಸನ ಯಾರು ಈ 20-25 ವರ್ಷ ಆದ್ರಪ್ಪ ಅಂದ್ರೆ ಯಾವ ಶಾಸಕರು ಏನು ಮಾಡಿಲ್ಲ. ಯಾವ CC ರೋಡ್ ಆಗಿರ್ಬೋದು ಎಲ್ಲ ಸಂಧಿಯಲ್ಲಿ ಇದೇ ಫಸ್ಟ್ ಈ ಥರ ಆಗಿರೋದು. ನಿಮ್ಮನ್ನ ಹರಸಿ ಹಾರೈಸಿ ಗೆಲ್ಸಿರುವಂತ ಕೇವಲ ಓಟ್ ಹಾಕ್ತವ್ರು ಅಷ್ಟೇ ಅಲ್ಲ, ಹೂವಿನಹಡಗಲಿಯಲ್ಲಿ ಇರುವಂತ ಸಮಸ್ತ ಮತದಾರರಿಗೂ ನೀವು ಶಾಸಕರೇ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಯಾವ್ಯಾವ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀನಿ ಇವತ್ತು ಹಳ್ಳಿಗಳಲ್ಲಿ, ಈಗೂ ಕೂಡ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಹೂವು ಹಾಕಿ ನನಗೆ ಅಭೂತಪೂರ್ವವಾಗಿ ನಮಗೆ ಸ್ವಾಗತ ಮಾಡ್ಕೊಂಡು ಕರ್ಕೊಳ್ತಿದ್ರು, ಈಗೂ ಕೂಡ ಅದೇ ರೀತಿ ಎಲ್ಲರೂ ನನಗೆ ಆ ಊರುಗಳಲ್ಲಿ ಸ್ವಾಗತ ಮಾಡ್ತಾರೆ. ಹಾಗಾಗಿ ನಾನು ನಿಜವಾಗ್ಲೂ ಕೂಡ ನಾನು ಭಾಳ ಪುಣ್ಯವಂತ. ನಮ್ಮ ಕ್ಷೇತ್ರದ ಜನತೆಯ ಆಶೀರ್ವಾದ, ನಾನು ಅವರ ಋಣ ನನ್ನ ಜೀವನದಲ್ಲಿ ಯಾವಾಗೂ ತೀರ್ಸೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಜನತೆಗೆ ನಾನು ಈ ಕ್ಷೇತ್ರದಲ್ಲಿ ಹುಟ್ಟಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಏನು ನೋಡ್ಲಾರ್ದೆ ನನಗೆ ಆಶೀರ್ವಾದ ಮಾಡಿ ಶಾಸಕನಾಗಿ ಮಾಡಿದ್ರು. ಬರೀ ರಾಜಕೀಯ ಜೀವನದಲ್ಲಿ ಅಷ್ಟೇ ಅಲ್ಲ, ನನ್ನ ವೈಯಕ್ತಿಕ ಜೀವನದಲ್ಲಿ ಕೂಡ ಎಲ್ಲರೂ ಅದೇ ರೀತಿಯ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಕೊನೆಯ ಉಸಿರವರೆಗೆ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಎಸ್ ವೀಕ್ಷಕರೇ, ಎಜುಕೇಶನ್ ಬಗ್ಗೆ ಮಾತಾಡೋಂಗಿಲ್ಲ, ವಿಷನ್ ಬಗ್ಗೆ ಮಾತಾಡೋಂಗಿಲ್ಲ, ಪ್ಯಾಷನ್ ಬಗ್ಗೆ ಮಾತಾಡೋಂಗಿಲ್ಲ, ಕಮಿಟ್ಮೆಂಟ್ ಏನು ಅಂತ ನಿಮಗೆ ಈಗ ಗೊತ್ತಾಗಿದೆ. ನನ್ನ ಕೈಲಿ ಏನಾಗುತ್ತೆ ಖಂಡಿತವಾಗ್ಲೂ ಮಾಡ್ತೀನಿ. ಒಬ್ಬರ ಕಣ್ಣೀರನ್ನು ಒರೆಸೋ ಪ್ರಯತ್ನ ಮಾಡ್ತೀನಿ ಹೊರತು ಕಣ್ಣೀರನ್ನು ತರಿಸೋ ಪ್ರಯತ್ನ ಮಾಡಲ್ಲ. ಇದವ್ರ ಮಾತಿನ ಉದ್ದೇಶ. ಮೊದಲ ಬಾರಿಗೆ ಚುನಾವಣೆಯಲ್ಲಿ ಗೆದ್ದು BJP ಪಕ್ಷದಿಂದ ವಿಧಾನಸೌಧಕ್ಕೆ ಬಂದಿರುವಂಥ ಹೂವಿನ ಹಡಗಲಿಯ ಶಾಸಕರಾದಂಥ ಕೃಷ್ಣ ನಾಯಕರವ್ರ ಮಾತು. ನೀವು ಕೂಡ ಈ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಸರ್ ನಮಗಿಂತ ಕೆಲಸಗಳಾಗಬೇಕು, ಇದ್ರ ಬಗ್ಗೆ ಗಮನ ಹರಿಸಿ ಅಂತ. ಯಾಕಂದರೆ ಅದು ಅವ್ರ ಗಮನಕ್ಕೆ ಕೂಡ ಬರುತ್ತೆ. ಇದೇ ಇವತ್ತಿನ ವಿಶೇಷ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.